ನಾನ್ ಮಾತಾಡಲ್ರಿ. ಅಲ್ಲ, ನಿಮ್ಮದು ಮುಗ್ದಿತ್ತಂದ್ರ ನಾನು ಮಾತಾಡ. ಕೇಳಾಕತ್ತತ್ರಿ. ಇನ್ನೊಂದ್ ಸ್ವಲ್ಪ ಮ್ಯಾಕ್ ಹೋಗ್ಲ. ಮುಗ್ದಿತ್. ಸಾಂಬಜೈ ನಮಃ. ಆ ಐಗಳನ್ನ ಕಡೆ ಇತರ ಕಡೆ ಕರ್ಕೊಂಡು ಹೋಗ್ರಿ ಒಂದ್ 4 ತಾಸು. ದಿನ ಪ್ರಸಾದ್ ಮಾಡ್ಸಿದ್ರಿಲ್ರಿ? ದಿನ ಪ್ರಸಾದ್ ಮಾಡ್ಸಿದ್ರ ಉಂಡ್ರ ಹಂಗ ಮನೆಗೆ ಹೋಗಿರಿ? 2 ದಿವಸ ಆತ್ರ ಉಣ್ಣಾಕತ್ತೆ. 11 ದಿವಸ ಆತು. ನೋಡೋಣ ಧ್ವನಿ ಹೆಂಗ್ ಬರ್ತದ. ಸಾಂಬಜೈ ನಮಃ. ಪಾರ್ವತೀಶ್ವರ ಮಹಾದೇವ. ಸಾಂಬಜೈ ನಮಃ. ಪಾರ್ವತೀಶ್ವರ ಮಹಾದೇವ. ಅರ್ಧಂಬರ್ಧ ಉಂಡ್ರ ನಿನ್ನೆ ಅವರು ಹೌದಿಲ್ಲ ಮತ್ತ. ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕಿ. ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕಿ. ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಶ್ರೀ ಗುರು ಅಡವಿ ಸಿದ್ದೇಶ್ವರ ಮಹಾರಾಜ್ ಕಿ. ಹಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ. ಸೋಮ ಕುಂತವರ ಮಹಾರಾಜ್ ಕಿ. ಪಕ್ಕ 11 ದಿವಸ ಸುಗ್ಗಿ ಕಟ್ಟಿದ್ರ ಎಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಸ್ಮರಣೀಯರಾಗಿರ್ತಕ್ಕಂಥ ಅಲ್ಲಮ ಅಕ್ಕ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ, ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ 777 ವರ್ಷಗಳ ಕಾಲ ಸಮಾಜೋದ್ಧಾರಕ್ಕಾಗಿ ತನುವನ್ನ ಸಮರ್ಪಿಸಿದಂಥ ಶ್ರೀ ಗುರು ಅಡವಿ ಸಿದ್ದೇಶ್ವರರನ್ನ ಸ್ಮರಿಸಿ, ಹಾಗೂ ಅಂಧ ಅನಾಥರ ಬಾಳಿನ ಬೆಳಕಾಗಿ ಸಮಾಜಕ್ಕೆ ನಡೆದಾಡುವ ದೇವರುಗಳನ್ನ ಕರುಣಿಸಿರ್ತಕ್ಕಂಥ ಸಮಾಜ ದೇವೋಭವ ಎಂದು ಸಮಾಜವನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಯತೀಶ್ವರರಾಗಿರ್ತಕ್ಕಂಥ ಶ್ರೀ ಗುರು ಕುಮಾರೇಶ್ವರರ ಪವಿತ್ರವಾಗಿರ್ತಕ್ಕಂಥ ಗದ್ದಿಗೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಗ್ರಾಮದ ಆರಾಧ್ಯ ದೈವ, ಈ ಭಾಗದ ಎಲ್ಲ ಭಕ್ತರ ಮನೆಯನ್ನ ಬೆಳಗತಕ್ಕಂಥ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಜಗದ್ಗುರು ಶಿವಲಿಂಗೇಶ್ವರರ ಗದ್ದುಗೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಹಾಗೂ ಮಹಾನ್ ತಪಸ್ವಿಗಳು ಮತ್ತು ಸಿದ್ಧಿ ಪುರುಷರಾಗಿರ್ತಕ್ಕಂಥ ಮಹಾನ್ ಶಿವಯೋಗಿಯಾಗಿರ್ತಕ್ಕಂಥ ಮಹಾಲಿಂಗಪುರದ ಮಹಾಲಿಂಗೇಶ್ವರರ ಪುರಾಣದ ಒಂದು ಈ ಕಾರ್ಯಕ್ರಮದ ಮತ್ತು ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ
ನಿರಪಾದೇಶ್ವರ ಮಹಾಸ್ವಾಮಿಗಳು ಮರೆಗುದ್ದಿಯ ಪರಮ ಪೂಜ್ಯರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ 11 ದಿನಗಳ ಕಾಲ ಶ್ರೀ ಮಹಾಲಿಂಗೇಶ್ವರ ಲೀಲೆಯನ್ನು, ಮಹಾಲಿಂಗೇಶ್ವರ ಪವಾಡವನ್ನು, ಶಿವಲಿಂಗೇಶ್ವರರ ಪವಾಡವನ್ನು ತಮಗೆಲ್ಲರಿಗೂ ಕೂಡ ತಮ್ಮ ಅಮೃತವಾಣಿಯಿಂದ ತಮ್ಮ ಜ್ಞಾನದ ಹಸಿವನ್ನು ನೀಗಿಸಿರ್ತಕ್ಕಂಥ ರಬಕವಿ ಬ್ರಹ್ಮಾನಂದಾಶ್ರಮದ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಗ್ರಾಮದ 2 ಜಂಗಮ ಮೂರ್ತಿಗಳನ್ನು ಮೊದಲು ಮಾಡಿಕೊಂಡು ಸೈದಾಪುರ ಗ್ರಾಮದ ಎಲ್ಲ ಗುರು ಹಿರಿಯರೇ, ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಕಮಿಟಿಯವರು ಹಾಗೂ ಎಲ್ಲ ಸೇವಾರ್ಥಿಗಳೇ, ಮುದ್ದು ಮಕ್ಕಳೇ ಹಾಗೂ ಮೌನದಿಂದ ಶಾಂತದಿಂದ ಕುಳಿತಿರ್ತಕ್ಕಂಥ ಎಲ್ಲ ಶರಣ ತಾಯಂದಿರೇ, ತಮಗೆಲ್ಲರಿಗೂ ಶರಣ. ಚಪ್ಪಾಳಿ ಏನು ಹೊಡೆದಲ್ಲ, ಅವ್ರು ಇವತ್ತು ಬಂದವರು. ನನಗೆ ಬಂಧುಗಳೇ ಮಾಯ್ಕೆ ಕೊಟ್ರು, ಮಾತಾಡ್ರಿ ಅಂತೇಳಿ. ಏನು 11 ದಿವಸದ ಸ್ಟಾಕ್ ಇತ್ತು ಏನೋ, ಹೌದಿಲ್ರಿ? ಸೈದಾಪುರ ಅಂತಂದ್ರ ಹೋದ ವರ್ಷದಿಂದ ಏನಾಗ್ಬಿಟ್ಟತಿ, ಬಹಳ ವಿಶೇಷ ಅಂತಂದ್ರೆ ಸೈದಾಪುರದೊಳಗೆ ಹೋದ ವರ್ಷದಿಂದ ದೀಪಾವಳಿ ಮಾಡೋದು ಕಡಿಮೆ ಮಾಡ್ಯಾರ. ಯಾಕೆ ದೀಪಾವಳಿ ಮಾಡೋದು ಕಡಿಮೆ ಮಾಡ್ಯಾರ ಅಂತಂದ್ರೆ, ದೀಪಾವಳಿ ಆದಗಳೇ ಶಿವಲಿಂಗೇಶ್ವರ ಜಾತ್ರೆ ಬರ್ತೈತೆ ಅನ್ನೋ ತಲೆಯಾಗಿ ಇಟ್ಕೊಂಡು ಎಲ್ಲರೂ ಏನು ಮಾಡಾಕತ್ತಾರ ಅಂತಂದ್ರೆ ದೀಪಾವಳಿ ಕಡಿಮೆ ಮಾಡಿ ಜಾತ್ರೆ ಹೆಚ್ಚು ಮಾಡಾಕತ್ತಾರ. ಯಾಕಪ್ಪ ಅಂತಂದ್ರೆ ಶಿವಲಿಂಗೇಶ್ವರರು ಅವರ ಜೀವನದೊಳಗೆ ಎಷ್ಟು ಆನಂದದ ಜ್ಯೋತಿಯನ್ನು ಬೆಳಗ್ತಾ ಇದ್ದಾನೆ ಅಂತಂದ್ರೆ ತಾವೆಲ್ಲರೂ ಕೂಡ ಈ ಜಾತ್ರೆಯ ಈ ಕಾರ್ಯಕ್ರಮದಲ್ಲಿ ಮಹಾಲಿಂಗೇಶ್ವರ ಪುರಾಣ ಕೇಳಲಿಕ್ಕೆ ತಾವೆಲ್ಲರೂ ಇಟ್ಟು ಶಾಂತ ರೀತಿಯಿಂದ ಕುಳಿತಿದ್ದೀರಿ ಅಂತಂದ್ರೆ ಆಲ್ಮೋಸ್ಟ್ ಶಿವಲಿಂಗೇಶ್ವರ ಗದ್ದಿಗೆ ಪ್ರಭಾವ ಹೆಚ್ಚಾಗೈತೆ ಅನ್ನೋದನ್ನ ಇಷ್ಟರ ಮ್ಯಾಗ ನಾವು ತಿಳ್ಕೊಂಡಿರ್ತೀವಿ. ಯಾಕಂದ್ರೆ ಹೋದ ವರ್ಷ ಹೊಸ ದೇವಸ್ಥಾನ, ಶಿವಲಿಂಗೇಶ್ವರ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಬಹು ವಿಜೃಂಭಣೆಯಿಂದ ತಾವೆಲ್ಲವನ್ನು ಅದರೊಳಗೆ ನಮ್ಮನ್ನು ಕರ್ಕೊಂಡಿದ್ರಿ, ಸ್ವಲ್ಪ ಅಷ್ಟು ಕೂಡಿ ಮಾಡಿದ್ವಿ. ಆದ್ರೆ ನಾನು ಪ್ರಾರಂಭಕ್ಕೂ ಬರೋಕ್ಕಾಗಲಿಲ್ಲ, ಮತ್ತು ನಿನ್ನೆನೂ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಯಾಕನ್ನು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನನಗೆ ಆಗಲೇ ಬರ್ರಿ 7:15 ಬರ್ರಿ ಅಂದರು, ಇನ್ನೂ ಸ್ವಲ್ಪ ಕೂಡೋಕೆ ತ್ರಾಸ ಆಗಾಕತ್ತೈತಿ. ಅದಕ್ಕಾಗಿ ನಾವು ಮೊನ್ನೆ ತಾನೇ ಮೌನಾನುಷ್ಠಾನ ಮುಗಿಸ್ಕೊಂಡು ಬಂದದ ಕಾರಣ ಆದ್ರೆ ಅನ್ನಕತ್ತಿದ್ದೀವಿ ನಾವು, ಎಲ್ಲಿ ಅಷ್ಟೊಳಗೆ ಸೈದಾಪುರ ಜಾತ್ರೆ ಹೋಗ್ಬಿಡ್ತತೇವೆ ಮುಗಿದ ನೀವು ಮತ್ತೆ ಮುಂದಿನ ವರ್ಷ ಕೂಡೋದಾಗ್ತತೇವೆ ಅನ್ನಕತ್ತೀನಿ. ಆದ್ರೆ ಭಾಳ ಶಿವಲಿಂಗೇಶ್ವರರು ಭಾಳ ಶರಣರು. ಇನ್ನು ಜಾತ್ರೆ ಅವ್ರದ್ದು ಮುಗಿಯೋಕ್ಕಿಂತ ಮುಂದೆ ನಮ್ದು 2 ದಿವಸ ಒಳಗೆ ಅನುಷ್ಠಾನ ಮುಗಿಸುವಂಥ ವ್ಯವಸ್ಥೆ ಭಾಳ ಚೆನ್ನಾಗೈತೆ. ಭಾಳ ಸಂತೋಷ ಏನು ಅಂತಂದ್ರೆ, ಈ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ನಡೆದದಲ್ಲ, ಎಲ್ಲ ಪೂಜ್ಯರು, ಬಹಳಷ್ಟು ಪೂಜ್ಯರು ಬಂದು ಆಶೀರ್ವಚನವನ್ನು ಮಾಡೋದ್ರ ಜೊತೆಗೆ ತಮಗೆಲ್ಲರಿಗೂ ಅನುಭವದ ನುಡಿಗಳನ್ನು ಹೇಳೋಗಿದ್ದಾರೆ. ಅದಕ್ಕೆ ನೀವು ಇಷ್ಟೆಲ್ಲ ಶಾಂತ ಕುಂತೀರಿ. ಹೋದ ವರ್ಷ ನಿಮ್ಮನ್ನ ಶಾಂತ ಕುಂಡ್ರಿಸೋದ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ, ಹೌದಿಲ್ಲ? ಆದ್ರ ಸವಳಗೆಪ್ಪನ ಪುರಾಣದೊಳಗಂತೆ ಹೋದ ವರ್ಷ ಕೇಳಿದ್ರಿ, ಬಹಳ ಚಂದ ಹೇಳಿದ್ರು. ಪ್ರತಿಯೊಂದು ಲೀಲೆಗಳನ್ನ ಕೇಳಿದ್ರಿ, ಆ ಆಕಳನ್ನ ಹುಲಿ ತಿಂದದ್ದನ್ನ ಕೇಳಿದ್ರಿ, ಹೌದಿಲ್ರಿ? ಸವಳಗೆಪ್ಪ ಅವರು ಕಟ್ಟಿಯನ್ನ ಮುಂದೆ ನಡೆಸಿದ್ದನ್ನ ಕೇಳಿದ್ರಿ. ಇಲ್ಲ, ಮೈಕ್ ಕರೆಕ್ಟ್ ಐತಿ, ನನ್ನ ಧ್ವನಿ ಕಡಿಮೆ ಆಗೈತಿ, ಮೈಕದ್ದೇನು ತೊಂದರೆ ಇಲ್ಲ. ಭಾಳ ಇನ್ನೊಂದು ಸ್ವಲ್ಪ ಚೀರ್ ಮಾತಾಡಿದ್ನಂದ್ರೆ ಮತ್ತೆ ನಾಳೆ ಹೆರಾಗದ್ದ 3 ದಿವಸ ಗಪ್ಪ ಇರ್ಬೇಕಾಗ್ತದೆ. ಮತ್ತು ಎಲ್ಲರೂ ಅನ್ನತ್ತಿರ್ಬೇಕು, ಧ್ವನಿ ಕಡಿಮೆ ಬಂದದಕ್ಕೆ ಇವ್ರೇನು ಬೇರೆ ಅಜ್ಜಾರ ಏನು ನೋಡ್ರಿ, ಶಿವಪುರ ಅಜ್ಜಾರ ಅಲ್ಲ ಅಂತೇಳಿ. ಅದಕ್ಕೆ ಅವ್ರು ಸೌಂಡ್ ಹೆಚ್ಚಿಕೊಡಕತ್ತಾರ. ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು ಬಸವಾದಿ ಶಿವಶರಣರೆಲ್ಲರೂ ಎಷ್ಟು ಸುಂದರ ವಚನಗಳನ್ನು ಹೇಳ್ತಾರೆ.
ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೌದಲ್ರಿ? ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತದ್ದು ಕೋಟ್ಯಾನು ಕೋಟಿ, ನಿಮಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರನ. ಹೌದಲ್ರಿ? ಹೇಳ್ತಾರ್ರಿ ಕರೆ ಅಜ್ಜಾರ, ನಾವು ಯಾವನು ಓದೇನೇ ಇಲ್ಲ, ನೀವು ಹೇಳಿದ್ಗಳ ಹ್ಞೂ ಅಷ್ಟ ಅನ್ಬೇಕಂದ್ರೆ ಓದ್ಬೇಕ್ರಿ ಅವ. ಯಾಕಂತಂದ್ರೆ ಈ ಆಧುನಿಕ ಜಗತ್ತಿನೊಳಗ ಮನುಷ್ಯನನ್ನ ನೋಡ್ರಿ, ತಾವೆಲ್ಲ ಹೇಳ್ತಾ ಇದ್ದೇನೆ, ಮನುಷ್ಯನನ್ನ ಎತ್ತರಕ್ಕೆ ಬಾಗಿರ್ತಕ್ಕಂಥ ಮನುಷ್ಯನನ್ನ ಸ್ಟ್ರೇಟ್ ಆಗಿ ನೀಟಾಗಿ ಕೂಡಿಸುವಂಥದ್ದು ಮತ್ತು ಬಾಗಿದ ತಲೆಯನ್ನ ಸಮಾಜದಲ್ಲಿ ಗರ್ವದಿಂದ ತಲೆಯನ್ನ ಎತ್ತಿ ನಡೆಸುವಂಥದ್ದು ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಗ್ರಂಥಗಳಿಗೆ ಅದ, ಪುಸ್ತಕಗಳಿಗೆ ಅದ ಅನ್ನೋದನ್ನ ತಾವೆಲ್ಲರೂ ಜ್ಞಾನದಲ್ಲಿ ಇಟ್ಕೊಳ್ಬೇಕು. ಇವತ್ತಿನ ದಿವಸ ತಾವೆಲ್ಲ ಮೊಬೈಲ್ಗಳನ್ನ ಯೂಸ್ ಮಾಡಕತ್ತೀರಿ. ಮೊಬೈಲ್ಗಳನ್ನ ಹೆಂಗ್ ಯೂಸ್ ಮಾಡ್ತೀರಿ ಹೇಳ್ರಿ ನೋಡೋಣ ಒಂದ್ ಸ್ವಲ್ಪ. ಎಲ್ಲಾರು ಎಚ್ಚರದ್ರಿ ಇಲ್ರಿ? ಕೈ ಮ್ಯಾಗ್ ಮಾಡ್ರಿ, ಕರೆಕ್ಟ್ ಭಕ್ತಿ ಇದ್ದವ್ರಷ್ಟ್ರು ಮ್ಯಾಗ್ ಮಾಡ್ರಿ. ಎರಡು ಕೈ ಮ್ಯಾಗ್ ಮಾಡ್ರಿ. ಕೈ ಮಾಡಿದ್ರಿ ಎರಡು? ಹೌದಾ? ಒಂದಿಟ್ಟು ಹಿಂಗ್ ಮಾಡ್ರಿ. ಮಾಡಕತ್ರಿ? ಇಳಿಸ್ಬೇಡ್ರಿ, ಇಳಿಸಿದ್ರ ಅಂದ್ರೆ ಹೋಗಿಲ್ಲ ನೋಡ್ರಿ. ಅಲ್ಲಿ ಹಿಂದ್ಕೊಂತಾರ, ಕೈಯೇ ಕಾಣಲ್ಲ ಅವರು. ಮತ್ ನಿಮ್ ಸಾವಳಿಗಪ್ಪ ಮತ್ ರಾತ್ರಿ ಮಲ್ಗಾಕ್ ಬಿಡಂಗಿಲ್ಲ. ಮತ್ ಹೆಂಗ್ ಮಾಡ್ರಿ, ಹಿಂಗಟ್ ಮಾಡ್ರಿ, ಹಿಂಗ್ ಮಾಡ್ರಿ, ಹಿಂಗಟ್ ಮಾಡ್ರಿ ಮಾಡ್ರಿ ನೋಡೋಣ, ಮಾಡ್ರಿ ಹಂಗ. ಹಾ ಹೌದಾ? ಇನ್ನರ್ ಜೋರ್ ಬಿಡ್ರಿ, ಇನ್ನರ್ ಜೋರ್. ಹೋಗಿ ಕರಗಬೇಕ, ಒಟ್ಟು ಹಸಿಬೇಕ. ಹಾ, ಶಿವ ಸಾಂಬ ಜೈ ನಮ. ಎಲ್ಲಾರು ಎಚ್ಚರದ ನೋಡಿ. ಅಟಟ ಮಲಗಾಕತ್ತಿದ್ರಲ್ರಲ್ಲೆಲ್ಲ. ವ್ಯಾಯಾಮ ಆಗ್ಬೇಕಲ್ಲ, ಹೌದಿಲ್ರಿ? ಸೇವಾನು ಆಗ್ಬೇಕು, ವ್ಯಾಯಾಮ ಆಗ್ಬೇಕು, ಮತ್ ನಾವೆಲ್ಲ ಎಚ್ಚರದೇವಿ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ಬೇಕು. ಏನೋ ಹೇಳಾಕತ್ತಿದ್ನಲ್ಲ ನಾನು. ಏನ್ ಹೇಳಾಕತ್ತಿದ್ನಿ? ಮೊಬೈಲ್ ಹೇಳಾಕತ್ತಿದ್ನಲ್ಲ. ಮೊಬೈಲ್ ಹೆಂಗ್ ಯೂಸ್ ಮಾಡ್ತೀರಿ ಅಜ್ಜಾರ? ಮಕ್ಕೊಂಡಾಗಂತ ಹಿಂಗ್ ಯೂಸ್ ಮಾಡ್ತೀರಿ ಅಂತ. ಎದ್ದು ಕುಂತಾಗ ಈ ವರ್ಷ ನಮ್ಮ ಮೊಬೈಲ್ ಮಾಡಲ್ಲ, ಅಲ್ಲಿ ಹೋಗ್ಬಿಟ್ಟೆ. ಹೌದಾ? ಮೊಬೈಲ್ ಹೆಂಗ್ ಯೂಸ್ ಮಾಡ್ತೀರಿ? ಮೊಬೈಲ್ ಮುಂದಿತ್ತಂತಂದ್ರ ತಾಟಿನ್ಯಾಗ ಹಲ್ಲಿ ಬೀಳಲಿ, ಹೆಗ್ಗನ ಬೀಳಲಿ, ಕೈಯಾಡಿಸುದ. ಗಂಡ ಹೆಂಡತಿಗೆ ಜಗಳ ಹತ್ತಿತ್ತಂತ. ಗಂಡ ಹೆಂಡತಿಗೆ ಜಗಳ ಹತ್ತತ್ತಿಲ್ರಿ? ಮತ್ತ ಸ್ವಾಮಿಗಳು ನಿಮ್ಗಾರ ಹೆಂಗ್ ಗೊತ್ತ? ನಿಮ್ಮಂತವ್ರು ಬಂದ್ ಹೇಳಿದಾಗ ಗೊತ್ತ. ಮತ್ ಗಂಡ ಹೆಂಡತಿ ಜಗಳ ಆಡ್ತಾರು, ಪ್ರೇಮ್ ಮಾಡ್ತಾರು. ಆದ್ರ ಗಂಡ ಹೆಂಡತಿ ಜಗಳ ಬಹಳ ಚಂದ ಇತ್ತಂತ್ರಿ. ಹೆಂಗ ಗಂಡ ಹೆಂಡತಿ ಜಗಳ ಚಂದ ಇತ್ತಂತಂದ್ರ, ಆ ಗಂಡ ಹೆಂಡತಿ ಹೆಂಗ ಜಗಳ ಆಡ್ತಿದ್ರು ಅಂತಂದ್ರ, ಸಾವಳಗಪ್ಪನ ಗುಡಿಗೆ ಹೋಗ್ಬೇಕಾದ್ರ, ಶಿವಲಿಂಗಪ್ಪನ ದರ್ಶನ ಮಾಡ್ಬೇಕಾದ್ರ ಹೆಂಗ ಜಗಳ ಆಡ್ತಿದ್ರ ಅಂತಂದ್ರ, ನೀ ಲಗುಟ್ ರೆಡಿ ಆಗು, ನಾ ಲಗುಟ್ ರೆಡಿ ಆಗು ಅಂತ ಜಗಳ ಆಡ್ತಿದ್ರು. ಅಜ್ಜನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನೀ ಲಗುಟ್ ರೆಡಿ ಆಗು, ನಾ ಲಗುಟ್ ರೆಡಿ ಆಗ ಅಂತ ಜಗಳ ಆಡ್ತೀವಿ. ಆದ್ರ ಆ ಗಂಡ ಹೆಂಡತಿಗೆ ಏನಾಗಿತ್ತಪ್ಪ ಅಂತಂದ್ರೆ, ಮದುವೆ ಆಗಿ 10-12 ವರ್ಷ ಆಗಿದ್ರು ಕೂಡ ಆ ಇಬ್ಬರು ಶರಣ ದಂಪತಿಗಳಿಗೆ ಆ ಶಿವಲಿಂಗೇಶ್ವರರಾಗಿರ್ಬೋದು, ಅವ್ರ ಕುಲದೇವರಾಗಿರ್ಬೋದು, ಏನು ಮಾಡಿದ್ದಪ್ಪ ಅಂತಂದ್ರ, ದೇವರ ಆಶೀರ್ವಾದದಿಂದ ಅವರಿಗೆ ಹೊಲ ಕೊಟ್ಟಿದ್ದ, ಮನಿ ಕೊಟ್ಟಿದ್ದ. ಹೊಲ ಕೊಟ್ಟಿದ್ದ, ಮನಿ ಕೊಟ್ಟಿದ್ದ, ಬಂಗಾರ ಕೊಟ್ಟಿದ್ದ, ಬೆಳ್ಳಿ ಕೊಟ್ಟಿದ್ದ, ಮತ್ತ ಬ್ಯಾಂಕ್ನಾಗ ಫುಲ್ ಬ್ಯಾಲೆನ್ಸ್ ಕೊಟ್ಟಿದ್ದ. ಬ್ಯಾಂಕ್ನಾಗ ಬ್ಯಾಲೆನ್ಸ್ ಕೊಟ್ಟಿದ್ದ, ಬಂಗಾರ ಕೊಟ್ಟಿದ್ದ, ಬೆಳ್ಳಿ ಕೊಟ್ಟಿದ್ದ, ಇರಾಕ್ ಚಲೋ ಮಸ್ತ್ 3 ಅಂತಸ್ತಿನ ಮನಿ ಕೊಟ್ಟಿದ್ದ, ಹೊಲ ಕೊಟ್ಟಿದ್ದ, ಮನಿ ಮುಂದೆ ಟ್ರ್ಯಾಕ್ಟರು, ಕಾರ್ ಗಾಡಿ,
ಇವ್ ಎಲ್ಲ ಇದ್ರೂ ಕೂಡ ಆ ಮನಿ ಬರೆದು ಖಾಲಿ ಖಾಲಿ ಕಾಣಕತ್ತಿತ್ತು. ಯಾಕ ಹೇಳ್ರಿ ನೋಡೋಣ? ಯಾಕ್ರಿ? ಮಕ್ಕಳಿರ್ಲಿಲ್ಲ. ಆ ಇಬ್ರು ಶರಣ ದಂಪತಿಗಳಿಗೆ ಆ ಇಬ್ರು ಗಂಡ ಹೆಂಡತಿಯನ್ನ ಕರಿಲಿಕ್ಕೆ ಅವ್ವ ಅನ್ಲಿಕ್ಕೆ ಒಂದು ಕೂಸಿರ್ಲಿಲ್ಲ, ಅಪ್ಪ ಅನ್ಲಿಕ್ಕೆ ಒಂದು ಕೂಸಿರ್ಲಿಲ್ಲ. ಆ ಇಬ್ರು ಶರಣ ದಂಪತಿಗಳು ಎಷ್ಟು ದೇವ ಭಕ್ತರಾಗಿದ್ರು ಅಂತಂದ್ರ, ಆಕಿ ಹೆಣ್ಮಗಳು ಹೆಂಗಿದ್ಲು ಅಂತಂದ್ರ ಬಹಳ ಜೀನ್ ಇದ್ಲು, ಅವ ಅಷ್ಟ ಜೀನ್ ಇದ್ದ. ಆದ್ರೆ ಅವ್ರು ಎದ್ರೊಳಗೆ ಜೀನ್ರು ಇದ್ರು ಅಂತಂದ್ರ ದುಡ್ದುದ್ದ ಹಣವನ್ನ ಸುಮ್ನೆ ಎದಕರ ಖರ್ಚು ಮಾಡೋದ್ರೊಳಗೆ ಜೀನ್ ಇದ್ರು ಹೊರತು ಇಂಥ ದೈವ ಕಾರ್ಯಕ್ರಮಗಳಿಗಾಗ್ಲಿ, ದೇವರಿಗಾಗ್ಲಿ, ಬಂದಂತ ಜಂಗಮರಿಗಾಗ್ಲಿ, ಭಿಕ್ಷುಕರಿಗಾಗ್ಲಿ, ಯಾರೇ ಬರ್ಲಿ ಮನೆಗೆ ಅವ್ರನ್ನ ಉಣಸದ್ಲೆ ಕಳಿಸ್ತಿರ್ಕಿಲ್ಲ ಇಬ್ರು. ಅಷ್ಟೊಂದು ದೈವ ಭಕ್ತರು ಅವರು. ಆದ್ರ ಆ ಇಬ್ರು ದೈವ ಭಕ್ತಿ ಇರ್ತಕ್ಕಂಥ ಶರಣ ದಂಪತಿಗಳಿಗೆ ಅವ್ವ ಅನ್ಲಿಕ್ಕೆ ಒಂದು ಮಗುವಿಲ್ಲ, ಅಪ್ಪ ಅನ್ಲಿಕ್ಕೆ ಮಗುವಿಲ್ಲ. ಮನಿ ಒಳಗ ಆಡೇನಂತಂದ್ರ ಓಡೇನಂತಂದ್ರ ಕಡಿಕ ತಾಯಿ ಅಂತಿದ್ಲು. ಈ ಮನಿ ಒಳಗಿರ್ತಕ್ಕಂಥ ಸಂಪತ್ತನ್ನ ಬೆಳೆಸೋದಕ್ಕೆ ಬೇಡಪ್ಪ ಭಗವಂತ, ಬೆಳೆಸೋದಕ್ಕೆ ಬೇಡ ಶಿವಲಿಂಗೇಶ್ವರ, ಇದ್ದದನ್ನ ಹಾಳು ಮಾಡಾಕರ ಒಂದು ಮಗನನ್ನ ಕೊಡು. ಈ ಇರ್ತಕ್ಕಂಥ ಸಂಪತ್ತನ್ನ ಇನ್ನೊಬ್ಬರ ಮನಿ ತುಂಬೋ ಸಲುವಾಗಿರ ಒಂದು ಮಗಳನ್ನ ಕೊಡು. ಇಬ್ರು ಗಂಡ ಹೆಂಡತಿ ಕೇಳ್ತಿದ್ರು. ಶಿವಲಿಂಗಪ್ಪನ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಅಜ್ಜನ ಗದಿಗೆ ಇಬ್ರು ದೀರ್ಘದಂಡ ಪ್ರಣಾಮನ ಉದ್ದವಾಗಿ ನಮಸ್ಕಾರವನ್ನ ಹಾಕಿ ಅಜ್ಜನ ಅಂಗಳ ಕಸವನ್ನ ಹೊಡಿತಾ ಇದ್ರು. ಅಜ್ಜನ ಅಂಗಳಿಗೆ ನೀರನ್ನ ಹಾಕ್ತಾ ಇದ್ರು. ಬರೋ ಮುಂದೆ ತಮ್ಮ ಕೈಲಾದಷ್ಟ ಏನಾದರೂ ಅಜ್ಜನ ಗದಿಗೆಗೆ ಹೂವಾದ್ರೂ ತರ್ತಾ ಇದ್ರು, ದೀಪಕ್ಕೆ ಎಣ್ಣೆ ಆದ್ರೂ ತರ್ತಾ ಇದ್ರು. ಕಣೆಗೆ ಒಂದು ದಿನ ಸಮಯ ಸಿಕ್ತಪ್ಪ ಅಂತಂದ್ರ ಸೋಮವಾರ ದಿವಸ ಅಜ್ಜನ ದೇವಸ್ಥಾನಕ್ಕೆ ಊರೊಳಗಿನ ಜನ ಬರ್ತಾರ, ಭಕ್ತರು ಬರ್ತಾರ ಅಂತ ಹೇಳಿ ವಿಚಾರವನ್ನ ಮಾಡಿಕೊಂಡು ಒಂದು ಪಾತ್ರೆ ಒಳಗ ಕನಿಷ್ಠ ತನ್ನ ಮನೆಯೊಳಗಿರ್ತಕ್ಕಂಥ ತುಪ್ಪವನ್ನೆಲ್ಲ ಹಾಕಿ ಒಂದು ಶಿರವನ್ನ ಮಾಡಿಕೊಂಡು ಬಂದಂತವ್ರಿಗೆ ಸ್ವಲ್ಪ ಕೊಟ್ರ, ತಿಂದಂತವ್ರ ಆಶೀರ್ವಾದ, ಕಡಿಕ್ ಅವರು ಉಳಿದಿರ್ತಕ್ಕಂಥ ಪ್ರಸಾದವನ್ನ ಆ ಶಿವಲಿಂಗೇಶ್ವರ ಏನಾರ ಕೊಟ್ರ, ಈ ಹೊಟ್ಟಿ ಒಳಗ ಒಂದು ಕೂಸು ಹುಟ್ಟಿದ್ರ ಹಾಕಪ್ಪ ಶಿವಲಿಂಗಪ್ಪ, ಇದ್ದ ಅರ್ಧ ಆಸ್ತಿ ನಿನಗ ಬರೆದು ಬಿಡ್ತೀನಿ ಅನ್ನುವಂತ ಭಕ್ತಿಯನ್ನ. ಇವತ್ತಿನ ದಿವಸ ಭಕ್ತಿ ಹೆಂಗಾಗ್ಯದ ಅಂತಂದ್ರ, ಶಿವಲಿಂಗಪ್ಪ ಕೊಡ್ತೀರ ಕೊಡಪ್ಪ, ಇಲ್ಲಿರ್ತಾವ ನಿನ್ನ ಬೆಳ್ಳಿ ಮೂರ್ತಿ ತಗೊಂಡು ಹೋಗ್ತೇನೆ ಅನ್ನುವಂತ ಭಕ್ತರು ಕೂಡ ಹೆಚ್ಚಾಗ್ಯಾರ. ಯಾಕಂದ್ರೆ ನೋಡ್ತಾ ಇದ್ದಾರೆ ದೇವಸ್ಥಾನಗಳನ್ನ ಲೂಟಿ ಹೊಡೆಯಕತ್ತಾರ, ಶಾಲೆಗಳಲ್ಲಿರ್ತಕ್ಕಂಥ ಅಂಗನವಾಡಿಗಳನ್ನ ಲೂಟಿ ಹೊಡೆಯಲಿಕ್ಕತ್ತಾರ. ಎಲ್ಲಿ ದುಡ್ಡು ಇರ್ತದ, ಎಲ್ಲಿ ಬಂಗಾರ ಇರ್ತದ ಅದನ್ನ ಕಳುವು ಮಾಡೇನಿ ಅನ್ನುವಂಥದ್ದು ಇರ್ತದ. ಬಸವಾದಿ ಶರಣರು ಹೇಳ್ತಾರ, ಪರಧನವನ್ನೊಲ್ಲನೆಂಬ ಚಲಬೇಕು ಶರಣಂಗೆ ಪರಧನವನ್ನೊಲ್ಲನೆಂಬ, ಚಲಬೇಕು ಶರಣಂಗೆ ಪರಸತಿಯನ್ನೊಲ್ಲನೆಂಬ. ಬಸವಾದಿ ಶಿವಶರಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ರ ಶರಣ ದಂಪತಿ ಒಳಗೆ ಹೆಂಗಿತ್ತಪ್ಪ ಅಂತಂದ್ರ ವಿಚಾರ, ಇದ್ದಿರ್ತಕ್ಕಂಥ ಅರ್ಧ ಆಸ್ತಿಯನ್ನ ನಿನ್ನ ಮಠಕ್ಕೆ ಕೊಡ್ತೇನಪ್ಪ, ನಿನ್ನ ದೇವಸ್ಥಾನ ಕೊಡ್ತೇನಪ್ಪ. ಅವರಿಬ್ರು ಏನ್ ಹೇಳ್ತಿದ್ರು ಅಂತಂದ್ರ, ಆ ಹೋಗಿ ಅವ ಶರಣಾಗಿರ್ತಕ್ಕಂಥವನು ಎಷ್ಟು ಚಂದ ಶಿವಲಿಂಗಪ್ಪನ ಹತ್ರ ಬೆಳ್ಕೋತಿದ್ದ ಅಂತಂದ್ರ, ಶಿವಲಿಂಗೇಶ್ವರ ಕಡಿಕ ಈ ಹೆಗಲ ಮ್ಯಾಗ ಎಲ್ಲವನ್ನ ಹೊರಸಿಪ, ಈ ಹೆಗಲ ಮ್ಯಾಗಿಂದ ಇಳಸಾಕ ಬೇಡಪ್ಪ, ಕನಿಷ್ಠ ಈ ಹೆಗಲ ಮ್ಯಾಗ ಕೂಡಿಸ್ಕೊಳಕರ ಒಂದು ಕೂಸನ ಕೊಡು. ಹೆಣ್ಮಕ್ಳಿಗೆ ಆಸೆ ಏನ್ರವ? ಚಲೋ ಚಲೋ ಸೀರೆಗಳನ್ನ ಉಟ್ಕೊಂಡು ಬಂದಿರಿ, ಮನೆ ಒಳಗಿರ್ತಕ್ಕಂಥ ದಾಗಿನವನ್ನ ಹಾಕೊಂಡು ಬಂದಿರಿ, ಹೌದಿಲ್ಲ? ಮತ್ತೆಲ್ಲಾ ಚೆಕ್ ಮಾಡಿ ಕೀಲಿಕಾಯಿ ಹಾಕಿ ಅದನ್ನ ನಡ್ದಾಗ ಸಿಗಿಸ್ಕೊಂಡು ಬಂದಿರಿ. ಯಾವಾರ ಬರೋದಕ್ಕ ಪ್ರವಚನ ಕೇಳಿ ಬರೋದಕ್ಕೆ ಅಲ್ಲಿಂದ ಯಾವಾರ ತಗೊಂಡ, ಹೌದಿಲ್ರಿ? ಹಂಗ ಇದ್ದದ್ದನ್ನ ಏನಾದ್ರೂ ಹೆಣ್ಮಗಳಿಗೆ ಸೀರೆ ಅಂದ್ರ ಆಸೆ, ಬಂಗಾರ ಅಂದ್ರ ಆಸೆ, ಮನೆ ಒಳಗ ಒಳ್ಳೆ ಒಳ್ಳೆ ವಸ್ತುಗಳನ್ನ ಇಡಬೇಕನ್ನುವಂತ ಆಸೆ, ಇವೆಲ್ಲ ಇದ್ರೂ ಕೂಡ ಆ ಹೆಣ್ಣು ಮಗಳಿಗೆ
ತೃಪ್ತಿ ಆಗತಕ್ಕಂಥದ್ದು, ಮನಸ್ಸಿಗೆ ನೋವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಯಾವುದರಿಂದ ಸಾಧ್ಯಪ ಅಂತಂದ್ರ ಆ ತಾಯಿ ಹೊಟ್ಟಿ ಒಳಗೆ ಒಂದು ಕೂಸಾದ್ರೆ ಸಾಕು, ಹೆಣ್ಣಿನ ಜನ್ಮ ಸಾರ್ಥಕ ಅನ್ನುವಂಥ ಭಾವನೆ ಹೆಣ್ಣಿನ ಜನ್ಮಕ್ಕ ಅನ್ನೋದನ್ನ ತಮ್ಗೆಲ್ಲ ಗೊತ್ತಿರ್ತದೆ. ಇವತ್ತಿನ ದಿವಸ ತಾವೆಲ್ಲರೂ ನೋಡ್ತಾ ಇರ್ತೀರಿ, ತಾವೆಲ್ಲ ನೋಡ್ತಿರ್ತೀರಿ, ಹೌದಿಲ್ರಿ? ಮಾತಾಡೋರು ನೋಡ್ತಿರ್ತೀರಿ, ಸುಮ್ಮಿರೋರು ನೋಡ್ತಿರ್ತೀರಿ. ನಾ ಯಾವತ್ತೂ ಹೇಳ್ತಿರ್ತೇನೆ ನಿಮಗೆ, ನಮ್ಮ ಸೈದಾಪುರ ಊರೊಳಗೆ ಹೋದ ವರ್ಷದಕ್ಕಿಂತ ಈ ವರ್ಷ ಅರ್ಧದಕ್ಕಿಂತ ಜನ ಮನಿ ಬಿಟ್ಟು ಹಚ್ಚಿ ಬಂದಾರ ಹೊರಗೆ. ಇನ್ನು ಒಂದಷ್ಟು ಜನ ಅದಾರ, ಅವರೆಲ್ಲ ಅಲ್ಲೇ ಇರಲಿ. ಶಿವಲಿಂಗೇಶ್ವರ ಇಲ್ಲಿಂದನ ಅವ್ರಿಗೆ ಆಶೀರ್ವಾದ ಮಾಡಲಿ. ಬಾಗಲ ತೆಗೆದಿದ್ರು ಬಾಗಲ ಮುಖಾಂತರ ಮಾಡಲಿ, ಬಾಗಲ ಹಾಕೊಂಡು ಕಿಟಕಿ ತೆಗೆದ್ರು ಕಿಟಕಿ ಮುಖಾಂತರ ಮಾಡಲಿ, ಕಿಟಕಿನೂ ಹಾಕಿದ್ರಂತಂದ್ರೆ ಯಾವ್ದಾರ ಸಂದಿದ್ರೆ ಅದರಿಂದ ಹೋಗಿರೋ ಮಾಡಲಿ. ಹೆಂಗ ಹೆಂಗ್ರಿ? ಮತ್ತೆ ಶಿವಾಪುರ ಮಠಕ್ಕೆ ಓಡಿ ಬಂದಿರಿ ನೀವು. ಹಂಗಾರ ಆಶೀರ್ವಾದ ಮಾಡಲಿ. ಆದ್ರ ತಾವೆಲ್ಲ ಬಂದಿದ್ದೀರಲ್ಲ, ಆ ಶರಣ ದಂಪತಿಗಳ ಹೇಗೆ ಆ ಶಿವಲಿಂಗೇಶ್ವರನ ಕೇಳ್ತಾ ಇದ್ರು, ಅಡವಿ ಸಿದ್ದೇಶ್ವರನ ಕೇಳ್ತಾ ಇದ್ರು. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ, ತಾಯಂದ್ರೆ ಬಹಳಷ್ಟು ವಿಚಾರ ಮಾಡ್ರಿ, ದೇವರ ಮನುಷ್ಯನನ್ನ ಯಾವ ರೀತಿಯಾಗಿ ಆಡಿಸ್ತಾನಪ್ಪ ಅಂತಂದ್ರ ತಿಳ್ಕೊಂಡ್ಬಿಡ್ರಿ. ನಾವೆಲ್ಲರೂ ಶಾಣ್ಯಾರ ದೇವಂತ ತಿಳ್ಕೊಂಡೇವಿ, ನಾವೆಲ್ಲರೂ ಶ್ರೀಮಂತರ ದೇವಂತ ತಿಳ್ಕೊಂಡೇವಿ, ನಮಗೆ ದೇವರ ಅನುಕೂಲ ಕೊಟ್ಟಾನ ಅಂತ ತಿಳ್ಕೊಂಡೇವಿ. ನಮ್ಮ ಅಂತ್ಯಕ್ಕೆ ಶ್ರೀಮಂತಿಕೆ ಹೆಂಗೈತಿಪ್ಪ ಅಂತಂದ್ರ ಇವತ್ತಿನ ದಿವಸ ಪರಮಾತ್ಮ ತಾ ನಡೆಸ್ತಕ್ಕಂತ ಭೂಮಿ ಒಳಗೆ ಈ ಪ್ರಕೃತಿ ಅನ್ನೋದು ಒಂದ್ ಸಲ ಒಂದ್ ಸೆಕೆಂಡ್ ಬಂದ್ ಮಾಡಿಬಿಟ್ಟಂತಂದ್ರ ನಮ್ಮ ಶ್ರೀಮಂತಿಕೆ ಗಿಮ್ಮಂತಿಕೆ ಎಲ್ಲ ಭೂಮಿ ಬಾಯಿ ತಗೊಂಡ್ ಪ್ರಯತ್ನ ಒಳಗೋಗ್ದು. ನಮ್ಮ ಶ್ರೀಮಂತಿಕೆ ಅಂತದು, ಚಲೋ ಬಟ್ಟೆ ಹಾಕೊಂಡೆ, ಕಾರ್ ತಗೊಂಡೆ, 4 ಅಂತಸ್ತಿನ ಮನಿ ಕಟ್ಟಿದ್ನೆ, ಹೊಲ ತಗೊಂಡೆ, ಬಂಗಾರ ಹಾಕೊಂಡೆ, ಚಲೋ ಚಲೋ ಫೋನ್ಗಳನ್ನ ತಗೊಂಡೆ, ಐಫೋನ್ ತಗೊಂಡೆ, ಅಥವಾ ಏನದು 8+ ರೀ, ಅವು 8+ ಒಂದು ಬರ್ತದ, 1+ ತಗೊಂಡೆ. ಇದು ಶ್ರೀಮಂತಿಕೆ ಅಲ್ಲ. ಪರಮಾತ್ಮ ಈ ಶ್ರೀಮಂತಿಕೆ ನೋಡಂಗಿಲ್ಲ. ಶ್ರೀಮಂತಿಕೆ ಎಲ್ಲರಿಗೂ ಕೊಡ್ತಾನ. ಹೆಣ್ಣಿನ ಶ್ರೀಮಂತಿಕೆ ಯಾವುದಪ್ಪ ಅಂತಂದ್ರೆ ಆ ತಾಯಿಯ ಮಡಿಲಲ್ಲಿ ಒಂದು ಮಗು ಆಡ್ತಿರ್ತದ, ಆ ಮಗು ಸ್ವಲ್ಪ 1 ವರ್ಷ 2 ವರ್ಷ ದೊಡ್ಡದಾಗಿ ಆ ತಾಯಿಗೆ ಅತಿ ಸುಂದರವಾಗಿರ್ತಕ್ಕಂಥ ಆಭರಣ ಯಾವುದಪ್ಪ ಅಂತಂದ್ರೆ, ಹೆಂಗ ಪರಮಾತ್ಮನ ಕೊಳ್ಳಾಗ ನೀವೇನು ಬೇಕಾದಾಗಿನ ಹಾಕಿ ಹೋಗ್ರಿ, ಹೆಂಗ ನಾಗಪ್ಪ ಬಂದು ಸರ್ಪ ಬಂದು ಪರಮಾತ್ಮನ ಕೊಳ್ಳೊಳಕ್ ಕುಂತಂದ್ರೆ ಹೌದಪ್ಪ ಪರಮಾತ್ಮನ ಕೊಳ್ಳ ಎಷ್ಟು ಚಂದ ಕಾಣಕತ್ತತಿ, ಪರಮಾತ್ಮನ ಕೊಳ್ಳೊಳಗ ಹಾವು ಇದ್ರೆ ಹೆಂಗ ಚಂದ ಕಾಣ್ತತಿ, ಹಂಗ ತಾಯಂದ್ರಿಗೆ ತಂದಿಗೆ ಬಹಳ ಚಂದ ಕಾಣ್ತಕ್ಕಂಥ ಒಂದು ಆಭರಣ ಅಂತಂದ್ರ ತಾವು ಹಡ್ದಿರ್ತಕ್ಕಂಥ ಕೂಸು ತಾವು ಕುಂತಾಗ ಓಡಿ ಬಂದ ಅವ್ವ ಅಂತೇನ ಕೊಳ್ಳಿಗೆ ಬೆಗ್ಗಿ ಹಿಡ್ಕೊತಲ್ಲ, ಈ ಆಭರಣ ಮುಂದೆ ಜಗತ್ನಾಗ ಯಾವುದೋ ಆಭರಣ ಇಲ್ಲ. ಐತೇನ್ರಿ? ಮತ್ತೆ ಐತಿ? ಯಾವ್ದಾರ ಆಭರಣ ಐತೇನ್? ಯಪ್ಪ ಅಂತೇಳಿ ಹೋಗಿ ಬಂದು ದುಬ್ಬದ ಮೇಲೆ ಕುತ್ತಿ ಮರಿ ಹತ್ತಾಕೈತಿ ಅಂತಂದ್ರ ಅವನಿಗೆ ಯಾವುದೂ ಲೆಕ್ಕಕ್ಕೆ ಬರಂಗಿಲ್ಲ. ಆ ಆನಂದನ ಬೇರೆ. ಹೆಂಗ ಆನಂದ ಅಂತಂದ್ರ ಶುಗರ್ ಇದ್ದವ್ರ ಮುಂದೆ ಎಲ್ಲಾ ಸ್ವೀಟ್ ಓದಿಡ್ರಿ, ಹೆಂಗ ಯಾರು ನೋಡಂಗಿಲ್ಲ, ಗಪ್ಪ 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 ತಿಂದು ಏನಿರ್ತದ ಅದಕ್ಕೆ ಒರೆಸ್ಕೊಂಡು ಗಪ್ಪ ಕುಂತಿರ್ತಾರ. ಮತ್ತ ಹನುಮಪ್ಪನಂಗ ಏನ್ ಬಂದಂತಾಳ, ಏನ್ ಮಾಡಿದ್ ತಿಂದನಂದ್ರ ದುಬ್ಬದ ಮ್ಯಾಗ ಗೊತ್ತಾಳ, ದವಾಖಾನಿ ಕರ್ಕೊಂಡು ಹೋಗ್ಬೇಕು, ಇದಾತ್ ನೀನ್ ಮಾಡ್ಕೊಂಡಾಗಿಂದ ಸುಡುಗ ಸಂತಿ ಹೇಳಿ ಅದ ಗಂಡಗೆ ಏನ್ ಅನಿಸ್ಬೇಕಂದ್ರೆ ಮನಿನೂ ಬೇಡ ಅನಿಸಿರ್ಬೇಕು, ಊರು ಬೇಡ ಅನಿಸ್ಬೇಕು. ಆದ್ರ ಆ ಶರಣ ದಂಪತಿಗಳಿಗೆ ಹಿಂಗಿತ್ತಲ್ಲ, ಅವರಲ್ಲಿ ಭಕ್ತಿ ಹಿಂಗಿತ್ತಲ್ಲ. ಒಂದು ದಿವಸ ಆ ಶರಣ ದಂಪತಿಗಳು ಇಬ್ರು ಬಹಳ ದಟ್ಟ ಹಿಂಗ ಜಾತ್ರಿ ಇಬ್ರು ಬರಾಕತ್ತಿದ್ರು. ನೀವು ಹೆಂಗ ಜನ ಸೇರಿತ್ತು ಹಂಗ ಬರಾಕತ್ತಿದ್ರು. ಬರುವಾಗ ಹಿಂಗ ಒಂದು ಜಾತ್ರೆ, ಆ ಜಾತ್ರೆಗೆ ಬೇರೆ ಊರಿಂದ ನಮ್ಮ ಕಪ್ಪಲಗುದ್ದಿ ಆಗಿರ್ಬೋದು ಅಥವಾ ಬಾಜುಕಿರ್ತಕ್ಕಂಥ ಮಹಾಲಿಂಗಪುರ ಆಗಿರ್ಬೋದು, ಹಿಂಗ ಹಳ್ಳಿಂದ ಬರ್ತಾ ಇದ್ರು. ಅವರು ಅಜ್ಜನ ಜಾತ್ರೆಗೆ ಸೋಮವಾರ ಬರಾಕತ್ತಿದ್ರು. ಸ್ವಲ್ಪ ವೇಳೆ ಆಗಿತ್ತು.
ನೋಡ್ರಿ ದೇವ್ರು ಹೇಳಾಕತ್ತೆ ನಿಮ್ನ ಹೆಂಗ್ ಆಟ ಆಡಿಸ್ತಾನ ಅಂತೇಳಿ. ಯಾಕಂತಂದ್ರೆ ನಾವೆಲ್ಲ ಕಟ್ಗಿಲಾಗಿರ್ಬೋದು, ಪ್ಲಾಸ್ಟಿಕ್ಲಾಗಿನ್ ಮಾಡಿರ್ತಕ್ಕಂಥ ಒಂದು ಬುಗುರಿಗಳಷ್ಟೇ ಈ ಭೂಮಿ ಮೇಲೆ. ಚಾಟಿ ಅವನ ಕೈಯಾಗಿರ್ತತಿ. ಅವ್ ಯಾವ ಲಾಟ್ನ್ಯಾಗ ಹೆಂಗ್ ಬಿಸ್ತಾನೋ ಗೊತ್ತಾಗಂಗಿಲ್ರಿ ಅವ. ನೀವು ಭಾಳ ಮಾತಾಡೋದ್ರಿಂದ ಏನೂ ನಿಮಗೆ ಅರ್ಥ ಆಗಂಗಿಲ್ಲ. ನನಗೆ ಅರ್ಥ ಆಕೈತಿ, ನಾನು ಹೇಳ್ತೀನಿ, ಬೇಕಾದ್ರೆ ಹೋಗ್ಬೋದು. ಆದ್ರೆ ಮಹಾಲಿಂಗೇಶ್ವರರ ಲೀಲೆಯನ್ನ ಕೇಳಿದಿರಿ ಅಂತಂದ್ರ ಮಹಾಲಿಂಗೇಶ್ವರರು ಏನನ್ನೋದನ್ನ ಬಹಳಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಪರಮ ಪೂಜ್ಯರು ಬಹಳಷ್ಟು ವಿದ್ವಂತರು, ಬಹಳಷ್ಟು ಅನುಭಾವಿಗಳು. ಅವ್ರ ಮಾತು ಎಷ್ಟು ಮೃದು ಇರ್ತದಂತಂದ್ರ ಆ ಪುರಾಣವನ್ನ ನಿಮ್ಮ ಒಳಗೆ ಫಿಕ್ಸ್ ಮಾಡಿರ್ಬೇಕು. ಅವ್ರು ಅಷ್ಟು ಇರ್ತದ. ಯಾಕಂತಂದ್ರೆ ಮಹಾನ್ ತಪಸ್ವಿಗಳವರು. ಯಾಕಂದ್ರೆ ಅರಭಾವಿಯ ದುರ್ದುಂಡೇಶ್ವರರು, ಮಹಾಲಿಂಗಪುರದ ಮಹಾಲಿಂಗೇಶ್ವರರು ಹಿಮಾಲಯದಿಂದ ಬರುವಾಗ ಕೃಷ್ಣಾ ನದಿಯ ದಡದಿಂದ ತುಂಬ ಹರಿತಕ್ಕಂಥ ಕೃಷ್ಣಾ ನದಿ ಕೂಡ ಈ ಇಬ್ರು ಶಿವಯೋಗಿಗಳನ್ನ ಬರುವಾಗ ಹೇಳ್ತದ ಅಂತ, ಕೃಷ್ಣೆ ನಾವು ನದಿಯನ್ನ ದಾಟಬೇಕು. ಹೇಗೆ ಅಂದಾಗ ಆ ಇಬ್ರು ಶಿವಯೋಗಿಗೆ ಹೇಳ್ತದಂತ, ತುಂಬ ಹರಿತಕ್ಕಂಥ ನದಿ ಕೂಡ ಎರಡು ಭಾಗವಾಗ್ತದಂತೆ. ಇಲ್ಲಪ್ಪ ನಾನು ಸ್ಪರ್ಶ ಮಾಡ್ರಿ ಅಂದಾಗ ಪೂಜ್ಯರು ಇಬ್ರು ಒಂದು ಪಾದವನ್ನ ಹೀಗೆ ಕೃಷ್ಣಾ ನದಿಗೆ ಟಚ್ ಮಾಡ್ತಾರಂತ, ಹಿಂಗ ಮುಟ್ತಾರಂತ. ಮುಟ್ಟು ಹೊಡೆದ ಕೃಷ್ಣಾ ನದಿನ ಹಿಂಗ ಅಗಲಾಗಿ ನಿಂದಿರ್ತೈತಿ. ಅಂತ ಶಿವಯೋಗಿಗಳ ಲೀಲೆಯನ್ನ ತಾವೆಲ್ಲ ಆಲಿಸಿದಿರಿ. ಆದ್ರೆ ಆ ಇಬ್ರು ಶರಣ ದಂಪತಿಗಳು ಏನ್ ಮಾಡ್ತಾ ಇದ್ರು? ಸೋಮವಾರ ದಿವಸ ಶಿವಲಿಂಗೇಶ್ವರ ದೇವಸ್ಥಾನಕ್ಕ ಒಳ್ಳೆ ಮನೆಯೊಳಗಿರ್ತಕ್ಕಂಥ ತುಪ್ಪವನ್ನ ಹಾಕಿ, ಗೋಡಂಬಿ, ದ್ರಾಕ್ಷಿ, ಬಾದಾಮ ಇವನ್ನೆಲ್ಲವನ್ನ ಹಾಕಿ ಬಹಳಷ್ಟು ಸುಂದರವಾಗಿ ರುಚಿಕಟ್ಟಾಗಿ ಒಂದು ಶಿರವನ್ನ, ನೀವೆಲ್ಲ ಕೇಸರಿ ಬಾತ್ ಅಂತೀರ ಅನ್ನೋದು, ಕೇಸರಿ ಬಾತ್ ನೀವೆಲ್ಲ ಹಾಕಿ ಮಾಡಿರ್ತೀರಿ, ಗೋಡಂಬಿ, ದ್ರಾಕ್ಷಿ. ಆದ್ರೆ ಹೆಂಗ್ ಮಾಡಿರ್ತೀರಿ ಅಂತಂದ್ರ ಮಂದಿ ಇಲ್ಲದಾಗ ಮಾಡಿರ್ತೀರಿ. ಅಷ್ಟ ನಿಮ್ಮ ಮನ್ಯಾನ ಮಂದಿ ತಿನ್ಬೇಕು. ಏನಾರ ಭಾಳ ಉಳಿದು ಫ್ರಿಜ್ನಾಗ 3-4 ದಿವಸ ಇಟ್ರ ಪಾಪ ಕೆಲಸ ಮಾಡಾಕ್ ಬಂದು, ನಿನ್ನ ಸಂಬಂಧ ತೆಗೆದಿಟ್ಟೇನು ತಗೋ ಇದನ್ನ ಅನ್ಬೇಕು. ಯಾಕಂದ್ರೆ ಇಲ್ಲದ ದನಕ್ಕೆ ಹಾಕ್ಬೇಕು, ಜೀವ ಮರಕ್ಕೆ ದನಕ್ಕೆ ಹಾಕ್ಬೇಕು. ಆದ್ರ ಆ ಶರಣ ದಂಪತಿಗಳ ಹೆಂಗಿದ್ರುಪ್ಪ ಅಂತಂದ್ರೆ ಬಹಳಷ್ಟು ಭಕ್ತಿಯಿಂದ ಇದ್ರು. ಹೇಳ್ತಾ ಇದ್ದೇನೆ ನಿಮಗೆ ಹಗಲಲ್ಲ, ದೇವರು ಬಹಳ ದೊಡ್ಡವನು ಅಂತೇಳಿ. ಅದೇ ದಾರಿಯಲ್ಲಿ ಬರುವಾಗ ಇನ್ನೊಂದು ಕಿಲೋಮೀಟರ್ ಇತ್ತು ಸೈದಾಪುರ. ಇನ್ನೊಂದು ಕಿಲೋಮೀಟರ್ ಇತ್ತು. ಸುಮಾರು 10:30-11 ಗಂಟೆ. ಎಷ್ಟ್ರಿ? 10:30-11 ಗಂಟೆ. ಇವ ಮಕ್ಕಳ ಹೊಡೆದಿರಿ ಕರೆ, ಆದ್ರೆ ನನ್ನ ಕಾರ್ಯಕ್ರಮದಾಗ ಎಂತ ಹೊಡೆದಿರಿ ಅಂದ್ರೆ ಇದನ್ನೆಲ್ಲ ತಂದು ನನ್ನ ಮುಂದೆ ಕುಂದ್ರಿಸಿರ್ತೀನಿ. ಅಲ್ಲಿ ಹಿಂದೊಂದು 8 ಅಡ್ಡಾಡಕತ್ತವ. ಬಹುಶಃ ಕನ್ನಡ ಶಾಲೆವೇ ಇರ್ಬೇಕು ಅನಿಸ್ತದ ನನಗೆ. ಆದ್ರ ಬರುವಾಗ 10:30-11 ಗಂಟೆ ಇಬ್ರು ಬರ್ತಾ ಇದ್ರು. ಅವ್ರಿಗೆ ಏನು ಅಂದ ಹೇಳಿದ್ನಲ್ಲ, ಆಸೆ ಏನೂ ಇರ್ಲಿಲ್ಲ ಅವ್ರಿಗೆ. ಶಿವಲಿಂಗೇಶ್ವರ ಒಂದು ಕೂಸನ ಕೊಡು, ಬ್ಯಾರೆ ಏನೂ ಬೇಡ. ಈ ತಾಯಿ ಎದಿಗೆ ಒದ್ಯಾಕರ ಒಂದು ಕೂಸು, ತಾಯಿ ಎದಿಗೆ ಒದ್ಯಾಕ ನನ್ನ ಜ್ವಾಕಿ ಮಾಡೋದು ಬೇಡಪ್ಪ, ಈ ತಾಯಿ ಎದಿಗೆ ಒದ್ಯಾಕ ಮಂದಿ ಕಡೆಯಿಂದ. ಯಾಕಂದ್ರೆ ಮಕ್ಕಳಾಗ್ಲೇ ಇದ್ದವ್ರ ಪರಿಸ್ಥಿತಿ ತಮಗೆಲ್ಲ ಗೊತ್ತಿರ್ತಕ್ಕಂಥ. ಅದ್ರ ಒಳಗನ ಓಣಿ ಒಳಗೆ ಯಾವ್ದಾರ ಒಂದು ತೊಟ್ಲ ಕಾರ ಇತ್ತಂತಂದ್ರ ಆ ಮಕ್ಕಳಾಗಲಿ ಇರ್ತಕ್ಕಂಥ ಹೆಣ್ಮಕ್ಳು ಆ ಕಾರ್ಯ ಮುಗಿಮಟ ಹೊರಗ ಬರಂಗಿಲ್ಲ. ಯಾಕಂತಂದ್ರ ಅಕ್ಕಿ ನಿಮ್ಮ ಮನೆಯ ಮಗಳೇ ಇರ್ತಾಳ, ಅದು ನೀವು ಹಡದ ಮಗಳೇ ಇರ್ತತಿ. ಆದ್ರ ಅಕ್ಕಿ ಕಡೆಯಿಂದ ಆ ತೊಟ್ಲ ಮುಟ್ಸಂಗಿಲ್ಲ ನೀವು, ಅದಕ್ಕಿನ್ನ ಮಕ್ಕಳಾಗಿಲ್ಲ ಅಂತೇಳಿ. ಆದ್ರ ತಿಳುವಳಿಕಿದ್ದವ್ರು, ಹಳಿ ಅಜ್ಜಿಗಳಿದ್ದವ್ರು ಮುಟ್ಟಿಸ್ತಾರ. ಯಾಕಂದ್ರ ಅಕ್ಕಿ ಬಂದಂದ್ರ ಅದಕ್ಕೊಟ್ಟು ತೊಟ್ಲ ಮುಟ್ಟಿಸ್ತವ, ಈ ತೊಟ್ಲ ಮುಟ್ಟ್ಯಾರ ಅದಕ್ಕೆ ಮಕ್ಕಳಾಗ್ಲಿ ಅಂತೇಳಿ ತಿಳುವಳಿಕಿದ್ದವ್ರು ಮಾಡಿಸ್ತಾರ. ಈ ತಿಳುವಳಿಕಿಲ್ಲದ್ದು ಇರ್ತಾವ್ರಿ ಅರ್ಧಂಬರ್ಧ. ಅವ್ ಹೆಂಗಂತಾರ, ಮನಿಗೆ, ಓಣಿಗೆ, ಊರಿಗೆ ನಾ ಅನ್ನೋದಿಲ್ಲ ಅದನ್ನ. ಮತ್ತ ಅಜ್ಜಾರ ಹಿಂಗ ಅಂದು ಆದ್ರ ಅಂತ ನಾ ಯಾಕಂದ್ರಿ, ನನಗೆ ಅದಕ್ಕೆ ಬೇಕ? ಕಮಿಟಿ ಅವ್ರು ಕರೆದಾರ, 2 ಮಾತಾಡ್ತೇನೆ, ಹೌದಿಲ್ಲ? ಆದ್ರ ತಾಯಿ ಅಷ್ಟ ಇರ್ತತಿ. ಆ ತಾಯಿಗಿಂತ ಹೆಚ್ಚು ನೋವು ಆ ತಂದೆಗೆ ಹಾಕಿರ್ತದೆ. ಆ ತಾಯಿಗಿಂತ ಹೆಚ್ಚು ನೋವು ಆ ತಂದೆಗೆ ಹಾಕಿರ್ತತಿ. ಹೆಂಗಂತಂದ್ರ
ಓಣಿ ಒಳಗಿನ ಜನ ಎಲ್ಲ ತೊಟ್ಲ ಕಾರ್ಯಕ್ಕೆ ಹೋಗ್ಯಾರ. ಹೆಂಡತಿ ಅಳ್ಕೋಂತ ತನ್ನ ಮೂಲಿ ಒಳಗೆ ಕುಂತಿದ್ಲು ಅಂತಂದ್ರ ಗಂಡ ಹೆಂಡತಿ ಹೆಂಗಂತಂದ್ರ ಹಾಲು ಮತ್ತು ಜೇನು ತುಪ್ಪಿದ್ದಂಗ. ಹಾಲಷ್ಟ ಕುಡಿದ್ರೆ ಅದಕ್ಕೆ ಅಮೃತ ಅನ್ನಂಗಿಲ್ಲ, ಜೇನುತುಪ್ಪವನ್ನ ಕೂಡಿಸಿ ಕುಡಿದ್ರ ಅಂದ್ರೆ ಅದಕ್ಕೆ ಅಮೃತ ಅಂತಾರ. ಹಂಗ ಹೆಂಡತಿಯನ್ನ ನೋಡಿ ಅವ ಒಳಗೊಳಗ ಮರಗ್ತಿದ್ದ. ಶಿವಲಿಂಗಪ್ಪ ನಾನು ಅಷ್ಟ ಬೇಡ್ಕೊಂಡಾಳೋ ಬಿಟ್ಟಾಳೋ ಗೊತ್ತಿಲ್ಲಪ್ಪ, ನನ್ನ ಹೆಂಡತಿ ಮಡಲಿಗೆ ಒಂದು ಕೂಸನ್ ಕೊಡು, ಆಕೆ ಏನ್ ಬೇಡ್ಕೊಂಡಾಳೋ ಬಿಟ್ಟಾಳೋ ಗೊತ್ತಿಲ್ಲ, ನನ್ನ ಅರ್ಧ ಒಳಗ ಆಸ್ತಿ ನಿನಗ ಬರೀತೇನಂತ ಅವ ಮರಗ್ತಿದ್ದ. ಎಲ್ಲರಿಗೂ ಅನಿಸ್ತತಿ ಹಡದ ಕಳ್ಳಿಗೆ ಅಷ್ಟ ತ್ರಾಸ ಆಕೈತೆ ಅಂತೇಳಿ. ಹಡದ ಕಳ್ಳ ಅನ್ನೋದಕ್ಕಿಂತ ಹಡದ ಕಳ್ಳನ್ನ ಕೂಡ ತನ್ನ ಕಳ್ಳಂತ ಜ್ವಾಕಿ ಮಾಡವ ಯಾರ ಅಂತಂದ್ರ ಗಂಡ ಮನೆಯೊಳಗಿರ್ತಕ್ಕಂಥ ಅನ್ನೋದು ನೀವು ಯಾರು ಮರ್ಯಾಕ ಹೋಗ್ತಾರೆ. ಇವತ್ತು ಗಂಡುಗಳಿಗೆ ಅಂತಿ ಮುಗದ ಹೋದ್ ಪಾಪ ಟಿವಿ ಫೋನ್ ಬಂದಾಗಿಂದ ಪರದೇಶ ಆಗ್ಬಿಟ್ಟು. ಯಾವಾಗಾರ ಊಟಕ್ಕೆ ಕೊಡ್ತೀರಿ, ಏನಾರ ಮಾಡ್ತೀರಿ, ಭಾಳ ಏನಾರ ಆತಂದ್ರ ಅದ್ರ ರಿಮೋಟ್ ಒಂದ್ ಕಡೆ, ಟಿವಿ ಒಂದ್ ಕಡೆ, ಗಂಡ ಅಂತಿ ಮುಚ್ಚ ಕಡೆನ. ಅದಕ್ಕೆ ಆದ್ರ ಆ ಇಬ್ರು ಶರಣ ದಂಪತಿಗಳು ಹೆಂಗ್ ಬರ್ತಾ ಇದ್ರು ಅಂತಂದ್ರೆ ಬಹಳ ಭಕ್ತಿಯಿಂದ ಬರ್ತಾ ಇದ್ರು. ದೇವರಿಗೆ ಬಡತನ ಅನ್ನೋದನ್ನ ಬಹಳ ಕೆಟ್ಟ ಹಾಕಿರ್ತಾನ್ರಿ ಅವ. ಬಡತನ ಅನ್ನೋದು ಬಹಳ ಕೆಟ್ಟ. ಅತನಿಯ ಮುರುಗೇಂದ್ರ ಶಿವಯೋಗಿಗಳು ಹೇಳ್ತಾರ, ಬಡತನ ಅಂತಂದ್ರೆ ಹೇಳ್ತಾರ ಶ್ರೀಮಂತರ ಮನೆಯೊಳಗೆ ಒಂದು ನಾಯಿ ಆಗಿ ಹುಟ್ಟಬೇಕಾರೆ ಬಡವರ ಮನೆಯೊಳಗೆ ಮಕ್ಕಳಾಗಿ ಎಂದು ಹುಟ್ಟಬಾರದು. ಅತನಿ ಶಿವಯೋಗಿಗಳಿಗೆ ಒಬ್ಬ ಭಕ್ತ ಬಂದಿರ್ತಾನ, ಬಹಳಷ್ಟು ಬಡವ. ಹೆಂಗ ಬಂದಿರ್ತಾನ ಅಂತಂದ್ರ ಅವನಿಗೆ ಹೆಂದ ಪರಿಸ್ಥಿತಿ ಇರ್ತತಿ ಅಂತಂದ್ರ ಉಣ್ಣಾಕ ಊಟ ಇರುದಿಲ್ಲ. ಯಾರಾದ್ರೂ ಅಲ್ಲಿ ಸೇವಾ ಮಾಡಿ ಏನಾರ ಮಾಡಿ ಯಾರ ಕೆಲಸ ಮಾಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಓದು ಮನೆಯೊಳಗೆ ಕುಂತಿರ್ತಾನ. ಇವತ್ತೆಲ್ಲರೂ ಹೇಳಿದ್ರು ಮುಂದಿನ ವರ್ಷ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಒಂದು ಜೀವನ ಚರಿತ್ರೆಯನ್ನ ಹೇಳಬೇಕು ಅಂತ ನಾನು ಬರುವಾಗ ಕೇಳ್ತಾ ಇದ್ದೆ. ಹೌದಲ್ಲ? ಮುಂದಿನ ಸಲ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಒಂದಷ್ಟು ಜನರಿಗೆ ಈ ಭಾಗದೊಳಗೆ ಅಷ್ಟೊಂದು ಗೊತ್ತದನೋ ಇಲ್ಲೋ ಗೊತ್ತಿಲ್ಲ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅಂತಂದ್ರೆ ಸಮಾಜಕ್ಕಾಗಿ ತನ್ನ ತನುವನ್ನ ಧನವನ್ನ ತನ್ನಲ್ಲಿರ್ತಕ್ಕಂಥ ಐಶ್ವರ್ಯ ತುಂಬಿರ್ತಕ್ಕಂಥ ಮಠವನ್ನ ತ್ಯಾಗ ಮಾಡಿ ಸಮಾಜಕ್ಕಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರ ಹಾನಗಲ್ಲ ಗುರುಕುಮಾರ ಶಿವಯೋಗಿ. ಅಂದ ಅನಾಥರ ಬಾಳಿಗೆ ಬೆಳಕಾಗಿ ಗುರು ಪಂಚಾಕ್ಷರ ಗವಾಯಿಗಳನ್ನ ಗದಗಯ್ಯನನ್ನ ಕರೆದುಕೊಂಡು ಬಂದು ಅವನನ್ನ ಜ್ವಾಕಿ ಮಾಡಿ, ನಾನು ಹೇಳ್ತೇನೆ ಆಗಲೇ ಹೇಳ್ತಾ ಇದ್ರು ಪಂಚಾಕ್ಷರಿ ಗವಾಯಿಗಳು ಅಂತೇಳಿ. ಪಂಚಾಕ್ಷರಿ ಗವಾಯಿಗಳಂತಂದ್ರೆ ಏನಂತ ತಿಳ್ಕೊಂಡೆ, ಇವತ್ತಿನ ದಿವಸ ತಮಗ ಹಾರ್ಮೋನಿಯಂನಿಂದ ಸಂಗೀತವನ್ನ ನುಡಿಸ್ತಾ ಇದ್ರಲ್ಲ, ಇವರಿಗೆಲ್ಲವನ್ನ ಈ ವಿದ್ಯೆಯನ್ನ ಧಾರೆ ಎರೆದಿರ್ತಕ್ಕಂಥ ಮಹಾನ್ ತಪಸ್ವಿ ಶಾರದಾ ಮಾತೆಯ ವರಪುತ್ರನಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಗದುಗಿನ ಪುಣ್ಯಾಶ್ರಮದ ಲಿಂಗೈಕ್ಯ ಪಂಚಾಕ್ಷರ ಗವಾಯಿಗಳು. ಅವರ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಪಂಡಿತರಾಗಿರ್ತಕ್ಕಂಥ ತ್ರಿಭಾಷಾ ಕವಿಗಳು, ತ್ರಿಭಾಷಾ ಪಂಡಿತರಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು. ಇಬ್ಬರೂ ಕುರುಡರೇ. ಹಾನಗಲ್ಲ ಅಜ್ಜವರು ಭಿಕ್ಷಕ್ಕೆ ಹೋದಾಗ ಆ ಮಕ್ಕಳು ಹಾಡೋದನ್ನ ಕೇಳಿ ಊರೊಳಗೆಲ್ಲರೂ ನಾವೆಲ್ಲ ಬಂದಾಗ ಊರೊಳಗೆ ಬರುವಾಗ ನಾವೇನ್ ಕೇಳ್ತೀವಿ, ಅಪ್ಪವ್ರ ಭಿಕ್ಷಾ ನಾವೆಲ್ಲ ಏನ್ ಕೇಳ್ತೀವಿ, ಜೋಳ ಕೊಡ್ರಿ, ಗೊಂಜಾಳ ಕೊಡ್ರಿ, ನಿಮ್ ಮನಿಯೊಳಗೆ ಏನಾರ ಅಕ್ಕಿದ್ರ ಕೊಡ್ರಿ, ರೊಕ್ಕ ಇದ್ರ ಕೊಡ್ರಿ ಅಂತ ಕೇಳಿದ್ರ ಹಾನಗಲ್ ಅಜ್ಜವರು ಭಿಕ್ಷಕ್ ಹೋದಾಗ ಆ ಶರಣ ದಂಪತಿಗಳಲ್ಲಿ ಏನ್ ಕೇಳ್ತಾರ ಅಂತಂದ್ರ ಆ ಊರಿನೊಳಗಿರ್ತಕ್ಕಂಥ ಆ ಎರಡೂ ಮಕ್ಕಳು ಕುರುಡು ಮಕ್ಕಳಾದ್ರೂ ಕೂಡ ಎಷ್ಟು ಚಂದ ಹಾಡ್ತಿರ್ತಾರ ಅಂದ್ರೆ ಆಗಲೇ ಮಗು ಹಾಡಕತ್ತಿತ್ತಲ್ಲ, ಹಿಂಗ ಕಾರ್ಯಕ್ರಮದಾಗ ಹಾಡುವಾಗ ಆ ಗದಗೈನದು ಕೇಳ್ತಾರಂತ ಹಾನಗಲ್ ಅಜ್ಜವರು. ಏನಾರು ಈ ವರ್ಷ ನನಗ ಈ ಊರೊಳಗಿಂದ ಭಿಕ್ಷಕ್ಕೆ ಏನಾರ ಕೊಡೋದಿತ್ತಂತಂದ್ರ ಆ ಎರಡು ಕಣ್ಣಿಲ್ಲದ ಮಕ್ಕಳನ್ನ ನನ್ನ ಜೋಳಿಗೆ ಹಾಕ್ರಿ. ನೀವು ಮುಂದಿನ ವರ್ಷ ಈ ಪುರಾಣ ಹಾನಗಲ್ ಅಜ್ಜವ್ರ ಚರಿತ್ರೆ ನಡೀತಪ್ಪ ಅಂತಂದ್ರೆ ನಿಜವಾಗಿ ಹೇಳ್ತೇನೆ ತಾಯಿ, ಮುಂದಿನ ವರ್ಷ ಅಂದಿದ್ದಾರೆ
ನಾನು ನಿಜವಾಗಿ ಹೇಳ್ತೀನಿ, ಕಾರ್ಯಕ್ರಮ ಎಷ್ಟು ದಿವಸ ಇರ್ತತಲ್ಲ, ನಾನು ಶಿವಾಪುರದೊಳಗೆ ಇರುವಷ್ಟು ದಿವಸ ಅಂದ್ರೆ ನಾನು ಹೊರಗಡೆ ಹೋಗಿದ್ರ ಆತು, ಆದ್ರೆ ಮುಂದಿನ ವರ್ಷ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಚರಿತ್ರೆ ಸೈದಾಪುರದೊಳಗೆ ನಡೀತು ಅಂತಂದ್ರೆ ಅದ ಪ್ರಾರಂಭದಿಂದ ಹಿಡ್ಕೊಂಡು ಮುಗಿಯುವವರೆಗೂ ನೀವು ಕರೀರಿ, ಬೇಕಾದ್ರೆ ಬಿಡ್ರಿ, ಒಂದ್ ಇಲ್ಲಿ ಕುರ್ಚಿ ಹಾಕ್ರಿ, ನಾ ಬಂದು. ಯಾಕಂತಂದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು 1904ರಲ್ಲಿ. ಅದೇ ಪ್ರಕಾರ 1909ರಲ್ಲಿ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಹಾನಗಲ್ ಅಜ್ಜವ್ರು ಎದಕ್ಕೆ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಶಿವಯೋಗ ಮಂದಿರವನ್ನ ಒಟ್ಟು ಸಾಧಕರಿಗಾಗಿ. ನೋಡ್ರಿ, ಸಮಾಜಕ್ಕೆ ಎಲ್ಲರೂ ಎಲ್ಲವನ್ನ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ದಿವಸ ಪುರಾಣ, ಪ್ರವಚನ, ಕೀರ್ತನ, ನಾನು ನಿಮ್ಮ ಮುಂದೆ ಕುಂತಿರ್ತಕ್ಕಂಥ ಸ್ವಾಮಿಗಳು ಏನಾದ್ರೂ ಇವತ್ತು ಈ ಮೈಕಿನೊಳಗಾಗಿರ್ಬೋದು, ಈ ಕಾರ್ಯಕ್ರಮದೊಳಗೆ ಮಾತಾಡ್ಲಿಕ್ಕತ್ತೇವಿ ಅಂತಂದ್ರೆ ಇದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಆಶೀರ್ವಾದ ಅನ್ನೋದನ್ನ ಮರಿಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ಆ ಮಹಾನ್ ಶಿವಯೋಗಿಗಳ ಬಗ್ಗೆ ಒಂದು ನಿಮಿಷ, ಒಂದು ತಾಸು ಹೇಳಿದ್ರೆ ಸಾಕಂಗಿಲ್ಲವ ತಾಯಿ. ಎಂತ ಶಿವಯೋಗಿಗಳು ಅಂತಂದ್ರೆ ಹಾನಗಲ್ ಅಜ್ಜವ್ರು ಹೆಂಗಪ್ಪ ಅಂತಂದ್ರೆ ಅಂತ ಶಿವಯೋಗಿಗಳು ಯಾರಿಗೂ ಸಿಗಂಗಿಲ್ರಿ. ಸಮಾಜಕ್ಕೆ ನಡೆದಾಡುವ ದೇವರುಗಳನ್ನ ನೀಡಿರ್ತಕ್ಕಂಥವ್ರು. ನಮ್ಮಂತ ನೂರಾರು ಅಲ್ಲ ಸಾವಿರಾರು ಸ್ವಾಮಿಗಳು ಇವತ್ತಿನ ದಿವಸ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದಲ್ಲಿ ಏನಾರ ಮಠಮಾನ್ಯಗಳಲ್ಲಿ ದಾಸೋಹ ನಡೀತಾ ಇದೆ ಅಂತಂದ್ರೆ, ಮಠಮಾನ್ಯದೊಳಗೆ ಏನಾರ ದಾಸೋಹ ನಡೆಯಕತ್ತತಿ ಅಂತಂದ್ರ ಇವತ್ತಿನ ದಿವಸ ಅಂಧ ಅನಾಥ ಮಕ್ಕಳು, ಕುಂಟು ಮಕ್ಕಳು, ಏನು ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಯಾವ್ದೋ ಮಕ್ಕಳು ತಮ್ಮ ಕಾಲ ಮ್ಯಾಗ ನಿಂತುಕೊಂಡು ಸಂಗೀತ ಸೇವೆಯನ್ನ ಮಾಡ್ಕೊಂತ ಸಮಾಜದೊಳಗು ನಾವು ಕಣ್ಣಿಲ್ಲದೆ ಇದ್ರು ಕೂಡ, ಕಾಲಿಲ್ಲದೆ ಇದ್ರು ಕೂಡ, ಕಿವಿ ಇಲ್ಲದೆ ಇದ್ರು ಕೂಡ, ನಮಗೇನು ಬದುಕುವಂತದ್ದು ಏನೂ ದೇವರು ಕೊಡ್ಲೇ ಇಲ್ಲ ಅಂದ್ರೂ ಕೂಡ ನಮ್ಮನ್ನು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕುವಂತ ಮಾಡುವಂತ ಶಕ್ತಿ ಯಾರಲ್ಲಿತ್ತು ಅಂತಂದ್ರ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಲ್ಲಿ ಇತ್ತು. ಅವರ ಕೃಪಾದಿಂದ ಆ ಅಂಧನಾಗಿರ್ತಕ್ಕಂಥ ಮಗುವನ್ನ ಕರ್ಕೊಂಡು ಬಂದು ಸುಮಾರು ಆಗಿನ ಸಮಯದೊಳಗೆ ಪಂಚಾಕ್ಷರ ಗವಾಯಿಗಳಿಗೆ ಎಲ್ಲಾ ರೀತಿ ವಿದ್ಯೆಗಳನ್ನ ಕಲಿಸಿ ಅವರಿಂದ ಗದುಗಿನಲ್ಲಿ ಪುಣ್ಯಾಶ್ರಮವನ್ನ ತೆಗಿಸಿ ಪಂಚಾಕ್ಷರಿ ಗವಾಯಿಗಳಿಗೆ ಹೇಳ್ತಾರೆ, ಗವಾಯಿ ನೀನೇನಾದ್ರೂ ಸಮಾಜದೊಳಗೆ ಸೇವಾ ಮಾಡೋದಿತ್ತಪ್ಪ ಅಂತಂದ್ರ ಅಂಧ ಅನಾಥ ಮಕ್ಕಳಿಗೆ ಆಶ್ರಯವನ್ನ ನೀಡು, ಆ ಮಕ್ಕಳಿಗೆ ಸರಸ್ವತಿಯನ್ನ ಅನುಗ್ರಹಿಸು, ಇದೇ ನಿನ್ನ ಜನ್ಮ ಸಾರ್ಥಕ ಆಗ್ತದ ಅಂತೇಳಿ ಕುಮಾರಜ್ಜವರು ಅವಾಗ ಹೇಳ್ತಾರೆ. ಪಂಚಾಕ್ಷರಿ ಗವಾಯಿಗಳು ಶಿವಯೋಗ ಮಂದಿರದೊಳಗ ಪಂಚಾಕ್ಷರಿ ಗವಾಯಿಗಳ ಸಂಗೀತದನ್ನ ಕಲಿಸುವಂತ ಮಕ್ಕಳು ಹೆಚ್ಚಾದಾಗ ಆಗಿನ ಕಮಿಟಿ ಇರ್ತಕ್ಕಂಥದ್ದು ಬೌಡಿ ಅನ್ನೋದು ಏನಿರ್ತತಲ್ಲ, ಶಿವಯೋಗ ಮಂದಿರದೊಳಗ ಪಂಚಾಕ್ಷರಿ ಗವಾಯಿಗಳ ಕೈಯೊಳಗಿರ್ತಕ್ಕಂಥ ಮಕ್ಕಳು ಹೆಚ್ಚಾಗಂತಲೇ ಕಮಿಟಿ ಅವ್ರ ಅಂತಾರಂತ, ಕುಮಾರಜ್ಜವ್ರ ಈ ಕುಂಟು ಮಕ್ಕಳನ್ನ 2 ದಿವಸ ಸಾಕೋದ್ರಿಪ್ಪ, ದಿನತ್ತ ಪಂಚಾಕ್ಷರಿ ಗವಾಯಿಗಳ ಮಕ್ಕಳ ಸಂಖ್ಯೆ ಹೆಚ್ಚಾಗಕತ್ತತಿ, ಇವ್ರಿಗೆ ದಿನನಿತ್ಯ ರೇಷನ್ ಬಾಳ ಖರ್ಚಾಗಕತ್ತತಿ, ದವಾಖಾನಿ ಖರ್ಚು ಹೆಚ್ಚಾಗಕತ್ತತಿ, ಈ ಮಕ್ಕಳಿಗೆ ಖರ್ಚು ಹೆಚ್ಚಾಗಕತ್ತತಿ. ಕುಮಾರಜ್ಜರ ಪಂಚಾಕ್ಷರಿ ಗವಾಯಿಗಳನ್ನ ಹೊರಗೆ ಹಾಕ್ರಿ ಅಂತ ಹೇಳ್ತಾರೆ. ಅದ ನಿಮ್ ಮನೆಯೊಳಗ ಒಂದು ಕುಂಟು ಮಗು ಇತ್ತಂತಂದ್ರ, ಒಂದು ಪೋಲಿವೆ ಆಗಿರ್ತಕ್ಕಂಥ ಮಗು ಇತ್ತಂದ್ರ ತಾವೆಲ್ಲ ಹೊರಗೆ ಹಾಕ್ತಾರೇನ್ರು? ದೇವ್ರ ಕೊಟ್ಟಾನ, ಇದು ಕುಂಟಿರ್ಲಿ ಹಂಗ ಇರ್ಲಿ, ಮನಿ ಒಳಗೆ ಒಂದು ಮೂಲ್ಯಾಗಿರ್ಲಿ, ನಾ ಹಡದ ಮಗ ನನ್ನ ಕಣ್ಣು ಮುಂದಿರ್ಲಿ ಅಂತ ಅಂತದ್ರೊಳಗ ಹಾನಗಲ್ ಅಜ್ಜರಿಗೆ ಹೇಳ್ತಾರಂತ. ಏನಂತ ಹೇಳ್ತಾರಂತಂದ್ರೆ, ಪಂಚಾಕ್ಷರಿ ಹಿಂಗ ಅಂದಗಳೇ ಯಪ್ಪ ಹೆಂಗ್ ಮಾಡ್ಲಿ, ಏನಿಲ್ಲಪ್ಪ, ಗುರುವಿನ ಆಶೀರ್ವಾದ ದೊಡ್ಡದೈತಿ, ನೀನೇನು ಮಾಡಬೇಡ, ನಿನ್ನ ಮಕ್ಕಳನ್ನ ಕರ್ಕೊಂಡು ನೀನೇನು ಮಾಡಬೇಡ, ಆರಾಮ ನಿಡಗುಂದಿ ಕೊಪ್ಪಕ್ಕೆ ಹೋಗಂತಾರಂತ. ಅಲ್ಲಿಂದ ನಿಡಗುಂದಿ ಕೊಪ್ಪಕ್ಕ ಪರಮ ಪೂಜ್ಯರು ಹೋಗ್ತಾರಂತೆ. ಹಾಗೆ ಪಂಚಾಕ್ಷರಿಗಳ ಒಂದು ಜೀವನ ನಡೀತದೆ. ಮುಂದೆ ನೀವೆಲ್ಲ ಜೀವನ ಚರಿತ್ರೆಗಳು ಕೇಳ್ತೀರಿ. ಆದರೆ ಪರಮ ಪೂಜ್ಯರು ಬರ್ತಾ ಇದ್ದಾರೆ ಕಾಣ್ತದೆ.
ಆದ್ರೆ ನಾನು ಎಲ್ಲಿ ಬಿಟ್ಟಿದ್ವಿ, ಎಲ್ಲಿದ್ವಿ ನಾವು? ಆ ಶರಣ ದಂಪತಿಗಳು ಬರ್ತಾ ಇದ್ರು. ಬರೋ ಮುಂದೆ ಆ ದಾರಿ ಒಳಗ ಇಬ್ಬರು ತಾಯಿ ಮಗಳು ಕಸ ಆರ್ಸಾಕತ್ತಿದ್ರು. ಇಬ್ಬರು ತಾಯಿ ಮಗಳು ಕಸ ಆರ್ಸಾಕತ್ತಿದ್ರು. ಅವಾಗ ಆ ಕೂಸು ಕಸ ಆರಿಸೋ ಮುಂದ ಆ ಸಣ್ಣ ಕೂಸು 7-8 ವರ್ಷದ ಕೂಸು ಏನ್ ಮಾಡಾಕತ್ತಿತ್ತಪ್ಪ ಅಂತಂದ್ರೆ, ಏನಾತ? ಹೌದಾ? ಏನ್ ಮಾಡಾಕತ್ತಿದ್ರು? ಅವ್ರು ಬಂದ್ಮ್ಯಾಗ ಹೇಳೇನ? ಇಲ್ಲ, ನಿಮ್ದು ಏನಾಗಕತ್ತಂದ್ರ ಅರ್ಧ ನೆಟ್ವರ್ಕ್ ಆ ಕಡೆ, ಅರ್ಧ ನೆಟ್ವರ್ಕ್ ಈ ಕಡೆ, ಸಿಗ್ನಲ್ ಇದಾಗಕತ್ತದ. ಇವತ್ತಿನ ವೇದಿಕೆಗೆ ಸಾರಿಗೆ ವಹಿಸಲಿರುವಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುನಾಥ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಅವರಿಗೆ ಇವರಿಗೆ ಸೈದಾಪುರ ಕುಲಂದ ಸಮಸ್ತ ಗುರು ಹಿರಿಯರ ಪರವಾಗಿ ಈ ವೇದಿಕೆಯ ಮೇಲೆ ಆಚರಣೆಯಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಕರೆಕ್ಟ್ ಆತ್ ನೆಟ್ವರ್ಕ್? ಚಾಲೂ ಮಾಡೋಣ. ಎಲ್ಲಿಗೆ ಬಿಟ್ಟಿದ್ವಿ? ಕಸ ಆರ್ಸಕತ್ತಿತ್ತಲ್ಲ. 2 ನಿಮಿಷ ಮುಗಿಸ್ಬಿಡ್ತೀನಿ. ಸಾವಳಿಗೆ ಅಜ್ಜವ್ರು ಬಂದ್ರು, ಇನ್ನ ಮರೆಗುದ್ದಿ ಅಜ್ಜವ್ರು ಆಶೀರ್ವಚನ ಮಾಡೋರು ಅದಾರ. ನನಗೇನು ಹೇಳಿದ್ರು ಅಂತಂದ್ರೆ, ಸಾವಳಿಗೆ ಅಜ್ಜವ್ರು ಬರೋ ಮಟ್ಟ ನೀವು ಮೈಕ್ ಬಿಡಬೇಡ್ರಿ, ನಾವು ಒಳಗೆ ತಗೋದಿಲ್ಲ ಅಂದಿದ್ರು ಅವ್ರು. ನಾ ಬಿಡ್ತಿದ್ನಿ, ಅವ್ರು ಒಯ್ಯೋದಿಲ್ಲ ಅಂದ್ರೆ ಮತ್ತೆ ಮುಂದಿದ್ದಕ್ಕೆ ಹೇಳಕತ್ತಿದ್ದೆ. ಆದರೂ ಇದನ್ನ ನೀವು ಕೇಳಬೇಕು. ಅವ್ರು ಏನ್ ಮಾಡಾಕತ್ತಿದ್ರು? ಶಿವಲಿಂಗಪ್ಪಗೆ ಬರಾಕತ್ತಿದ್ರು. ಬರೋ ದಾರಿ ಒಳಗೆ ಇಬ್ರು ತಾಯಿ ಮಗಳು. ಆ ಮಗಳಿಗೆ ವಯಸ್ಸು ಎಷ್ಟಿತ್ತಪ್ಪ ಅಂತಂದ್ರ ಬಾಳ ಮಾಡಿ ಒಂದು 7-8 ವರ್ಷದ ಮಗು. 1ನೇತೆ 2ನೇತೆ ಎಷ್ಟ್ರಿ? ಬಾಳ ಮಾಡಿ ಎಷ್ಟಿರ್ತತಿ? 7-8 ವರ್ಷ ಅಲ್ಲ? 7-8 ವರ್ಷದ ಮಗು. ಆ ತಾಯಿಗೆ ಎಷ್ಟು ಬಡತನ ಇತ್ತು ಅಂತಂದ್ರೆ, ಬಟ್ಟೆ ಹಾಕೋದು ದೂರ ಹೋಗ್ಲಿ, ಆ ತಾಯಿ ಮಕ್ಕಳಿಗೆ 3 ದಿವಸ ಭಿಕ್ಷೆನ ಹಾಕಿರ್ಕಿಲ್ಲ ಯಾರು. ಎಷ್ಟು ದಿವಸ ರೀ ಅವ? 3 ದಿವಸ ಬರೇ ನೀರು ಕುಡಿದು, ಅದು ಬರೇ ನೀರು ಕುಡಿಯೋದು. ಯಾರು ಭಿಕ್ಷೆ ಹಾಕವಲ್ರು. ಊರೊಳಗೆ ಹಬ್ಬ ಐತಿ, ನಡಿ ಮುಂದ್ ನಡಿ. ಹಬ್ಬ ಐತಿ, ಹಬ್ಬದಾಗ ಏನ್ ಬಂದಿ? ನಡಿ ಮುಂದ್ ನಡಿ. ಆ ಕೂಸ್ ಕೇಳ್ತು, ಅವ್ವ ನಮ್ಗೆ ಯಾರು ಏನೂ ತಿನ್ನಾಕ್ ಕೊಡುವಲ್ರು, ಮತ್ತವ್ವ 8 ದಿವಸ ನೀರು ಕುಡಿಸ್ತಿ ಅನ್ನಕತ್ತ. 8 ವರ್ಷದ ಮಗು. ನಿಮ್ಮ ಮನೆಯೊಳಗಿನ ಮಕ್ಕಳಿಗೆ ಫೋನ್ ತೋರಿಸಿ ಹಂಗ ತುರುಕಿ ಯಾವ ದವಾಖಾನಿ ಸ್ವಾಮಿಗಳು ಚೀಟಿ ಚಪಾತಿ ಎಲ್ಲ ಹಾಕೋ ನಿಮಗೆ. ಏನಂದ್ರೆ ನಮ್ಮ ಮಕ್ಕಳು ತಿನ್ವಾಲ್ತ್ರಿ, ನಮ್ಮ ಕೂಸು ಏನೂ ತಿನ್ವಾಲ್ತು. ಆದ್ರೆ ಆ ಕೂಸು ತಿಂತೇನಂತತಿ, ಒಂದು ಅಣ್ಣ ಅಗಳಿಲ್ಲ. ತಾಯಿಗರ ಕೆಟ್ಟ ಅನ್ಸಾಕತ್ತತಿ. ತಾಯಿ ಮರಿಗೆ ಹೊಕ್ಕಳ, ಎದೆದಿ ಬಡ್ಕೋತಾಳ. ಹೇಳ್ತೀನಿ, ಅದನ್ನು ಓದಿದಾಗಿಂದ ನನಗೂ ಸ್ವಲ್ಪ ಬಹಳ ಕೆಟ್ಟ ಅನಿಸ್ತು. ಏನು ಪರಮಾತ್ಮನ ಹಂಗನೋ, ಏನು ಅವನ ಮನಸ್ಸು ಅಷ್ಟು ಕೆಟ್ಟದನೋ? ಆ ತಾಯಿ ಮರಿಗೆ, ಯಾಕಂದ್ರೆ ಮಗಳ ಮುಂದೆ ಬಡ್ಕೊಂಡ್ರೆ ನನ್ನ ತಾಯಿ ಹಿಂಗೆ ಯಾಕೆ ಮಾಡಾಕತ್ತಾಳ ಅಂತ ಇನ್ನಟ್ಟು ಅಳ್ತತ ಅಂತೇಳಿ ಸೈಡಿಗೆ ಹೊಕ್ಕಳ, ಎದೆ ಬಡ್ಕೋತಾಳ, ಹನಿ ಬಡ್ಕೋತಾಳ. ಯಪ್ಪ, ಯಾರ್ದಾರ ಮನ್ಯಾಗ ಒಂದು ಅರ್ಧ ರೊಟ್ಟಿ ಕೊಡಿಸ್, ನನಗೆ ಬೇಡ, ನನ್ನ ಮಗಳಿಗೆ ಇಲ್ಲ, ನನಗೆ ಬೇಡ, ನನ್ನ ಮಗಳಿಗೆ ಒಂದು ತುತ್ತು ಅನ್ನ ಎಲ್ಲರ ಸಿಗುವಂಗೆ ಮಾಡಿ. ಇವತ್ತ ಒಂದು ದೊಡ್ಡ ಕಾರ್ಯಕ್ರಮ ಆಗಿರ್ತದ್ರಿ, ನಮ್ಮ ಸೈದಾಪುರದಂತ ಕಾರ್ಯಕ್ರಮ ಆಗಿರ್ತತಿ. ಆ ಕಾರ್ಯಕ್ರಮದೊಳಗೆ ತಾವೆಲ್ಲ ಮೊನ್ನೆ ಮಾಡಿದ್ರಲ್ಲ ಬಸವ ಬುತ್ತಿ ಅಂತೇಳಿ ಕಾರ್ಯಕ್ರಮ ಆಗಿರ್ತತಿ. ರೊಟ್ಟಿ ಎಲ್ಲ ಹಾಕಿರ್ತಾರ. ಪತ್ರಿಕೆದವರೆಲ್ಲ ಏನ್ ಮಾಡಿರ್ತಾರ ಅಂತಂದ್ರ, ಆ ಚಂದಗೆ ರೊಟ್ಟಿ ಬರುವಂಗೊಂದು ಫೋಟೋ ಹೊಡೆದ ಸೈದಾಪುರ ಜಾತ್ರೆ ಒಳಗೆ ಬಸವ ಬುತ್ತಿ ಜೋರಾತು, ಭಾಳ ರೊಟ್ಟಿ ಕುಡಿಯಾವಂತೇಳಿ ಪೇಪರ್ನಾಗ ಹಾಕಿರ್ತಾರ. ಆ ಪೇಪರ್ 2-3 ದಿವಸ ಆದಗಳು ಅದು ಬಿದ್ದು ಬಿಟ್ಟಿರ್ತತಿ. ಆ ಕೂಸು ಹೆಂಗ, ಆ ಕೂಸಿಗೆ ಹಸುವಾಗಿರ್ತತಿ ಅಂತಂದ್ರ, ಹೇಳಿದ್ನಲ್ಲ 2-3 ದಿವಸ ಎಷ್ಟು ನೀರು ಕುಡಿಸ್ಬೇಕ್ರಿ?
ಹಾಲು ಕುಡಿಸೇನಿ ಅಂತಂದ್ರೆ ಸಣ್ಣ ಕೂಸಲ್ಲ, 7-8 ವರ್ಷದ ಮಗು. 7-8 ವರ್ಷದ ಮಗುವಿಗೆ ಆ ತಾಯಿ ಎಷ್ಟು ನೀರು ಕುಡಿಸ್ತತಿ, ಎಷ್ಟು ನೀರು ಕುಡಿತೈತಿ ಅವ್ವ ಅದು ವಿಚಾರ ಮಾಡ್ರಿ. ತಾಯಿ ಎಷ್ಟು ಕುಡಿತೈತಿ? 1 ಹೊತ್ತು ಕುಡ್ದಿತ್ತು, 2 ದಿವಸ, 1 ದಿವಸ ಕುಡ್ದಿತ್ತು ಅಂತ ತಿಳ್ಕೊಂಡು 3 ದಿವಸ 4 ದಿವಸ ಆಗೈತಿ. ಯವ್ವ ಇನ್ನ ಎಷ್ಟು ದಿವಸ ನೀರು ಕುಡಿಸ್ತೀವಿ? ಹೇ ಯವ್ವ ಆಕೆ ಅಂತಿರ್ತಾಳ, ದೇವ್ರ ಎದಕ್ಕೆ ನನಗೆ ಮಕ್ಕಳನ್ನ ಕೊಟ್ಟೆವು? ಹೇ ಶಿವಲಿಂಗಪ್ಪ, ಹೇ ಅಡವೆಪ್ಪಜ್ಜ, ಇಂಥ ಪರಿಸ್ಥಿತಿಗೆ ನನಗೆ ಮಕ್ಕಳ ಯಾಕೆ ಕೊಟ್ಟೆವು? ನನ್ನ ಬಂಜಿ ಯಾಕೆ ಇಡ್ಲಿಲ್ಲ? ನನ್ನ ಯಾವ್ದಾರ ಹಾಳು ಬಾವಿಗಾರ ಸುಗಸು, ಈ ರೋಡ್ನಾಗ ಕಸ ಹರ್ಸಕತ್ತೀವಿ, ಯಾವ್ದಾರ ಗಾಡಿ ಹೊಡೆದು ನಮ್ಮನ್ನ ಸಾಯಿಸು. ಎದ್ರ ಸಲುವಾಗಿರಿಪ್ಪ? ಎದ್ರ ಸಲುವಾಗಿ? ಬಂಗಾರ ಸಲುವಾಗಿ ಅಲ್ಲ, ರೇಷ್ಮೆ ಸೀರೆ ಸಲುವಾಗಿ ಅಲ್ಲ, ಮೊಬೈಲ್ ಸಲುವಾಗಿ ಅಲ್ಲ, ಹೊಲ ಮನಿ ಸಲುವಾಗಿ ಅಲ್ಲ. ಎದ್ರ ಸಲುವಾಗಿರಿ? ಎದ್ರ ಸಲುವಾಗಿ? 3 ಹೊತ್ತು ಊಟಕ್ಕನ್ನು ಕೇಳಾಕತ್ತಿಲ್ಲ ಅವ್ಕಿ. ಒಂದು ತಾಯಿ ಮರಗಾಕತ್ತಾಳ, ರೋದನೆ ಪಡಾಕತ್ತಾಳ, ಅಳಾಕತ್ತಾಳ. ಹೆಂಗ ಅಳಾಕತ್ತಾಳ ಅಂತಂದ್ರ ತಾ ಕುಡಿತಕ್ಕಂತ ನೀರು ಅದಾಗ್ಯದ, ಕಣ್ಣೀರು ಅದಾಗ್ಯದ. ಅಷ್ಟ ಅಳಾಕತ್ತಾಳ, ಬೇಡ್ಕೊಳಕತ್ತಾಳ. ಯಾಕ? 3 ಹೊತ್ತು ಬೇಡ ಪಾಡ್ವೆಪ್ಪಜ್ಜ. ಶಿವಲಿಂಗಪ್ಪ 2 ಹೊತ್ತು ಬೇಡು. ಹಡದ ಮಗಳು, ಯಪ್ಪ ಶಿವಲಿಂಗಪ್ಪ ನಿನಗ್ ಬೇಡ್ಕೊಂಡು ಹಡ್ದೀನಿ, ನಿನ್ನ ಸೇವಾ ಮಾಡಿ ಹಡ್ದೀನಿ. ಇದನ್ನ 1 ಹೊತ್ತು ಕಡಿಕ ಮಗಳ ಹಸುಗೊಂಡು ಸತ್ಯ ಅನ್ನೋದು ಬ್ಯಾಡೋ ಶಿವಲಿಂಗಪ್ಪ. ವಿಚಾರ ಮಾಡ್ರಿ, ನೀವು ಎಷ್ಟು ಪುಣ್ಯವಂತರ ಅನ್ನೋದು ವಿಚಾರ ಮಾಡ್ರಿ, ಎಷ್ಟು ಭಾಗ್ಯವಂತರ ಅನ್ನೋದನ್ನ ವಿಚಾರ ಮಾಡ್ರಿ. ಆ ತಾಯಿ ಏನು ಕೇಳಾಕತ್ತಾಳ? ನಿಮ್ಮನ್ನ ಏನು ಕೇಳಾಕತ್ತಾಳ? ನನ್ನ ಮಗಳಿಗೆ ಒಂದು ತನ್ನ ಕೊಡ್ರಿ ಅಂತ ನಿಮ್ಮನ್ನ ಕೇಳಾಕತ್ತಾನ. ತಾಯಿ ಶಿವಲಿಂಗಪ್ಪನ ಏನು ಕೇಳಾಕತ್ತಾಳ? ಅಡವೆಪ್ಪಜ್ಜನ ಏನು ಕೇಳಾಕತ್ತಾಳ? ಯಾರ್ದರ ಮನಿ ಒಳಗೆ ನನಗೆ ಬೇಡೋ ಶಿವಲಿಂಗಪ್ಪ. 7-8 ವರ್ಷದ ಮಗು, 2 ದಿವಸ ಬಿಟ್ರೆ ನನ್ನ ಮಗಳು ನನ್ನ ಕಣ್ಮುಂದ ಸಾಯ್ತಿತ್ತು. ಏನ್ರಿ? 2 ದಿವಸ ಬಿಟ್ರ ಬರೀ 2 ದಿವಸ ಹಿಂಗ ಹೋತಂತಂದ್ರ 3-4 ದಿವಸ ಆಗೈತಿ ಈಗಾಗಲೇ. ಇನ್ನು 2-3 ದಿವಸ ಹಿಂಗ ಬಿಟ್ರ ಹಡದ ಮಗಳ ಕಣ್ಮುಂದ ಹಸುವಿನಿಂದ ಸಾಯ್ತಿತ್ತು ಶಿವಲಿಂಗಪ್ಪ. ಅಷ್ಟ್ರ ಒಳಗೆ ಇವರಿಬ್ರು ಬರಾಕತ್ತಿದ್ರು, ದೂರ ಇದ್ರು. ಹೆಂಗಂತಂದ್ರ ಅಲ್ಲೆಲ್ಲ ಯುವಕರು ನಿಂತಾರ, ಅಷ್ಟು ದೂರ ಇದ್ರು. ಆ ಹುಡುಗಿ ಆ ಪೇಪರ್ ಕಸ ಅರಸು ಹತ್ರ ಹೋತು. ಆ ಪೇಪರ್ ನೋಡ್ತ್ರಿ ಶರಣ ಬಂಧುಗಳೇ, ಎಲ್ಲ ತಾಯಿಯಂದ್ರೆ. ಆ ಹುಡುಗಿ ಏನ್ ನೋಡ್ತ್ರಿ? ಆ ಕೂಸು 7-8 ವರ್ಷದ ಕೂಸು ಏನ್ ನೋಡಿತ್ತು? ಆ ಪೇಪರ್ ನೋಡಿತ್ತು. ಆ ಪೇಪರ್ದೊಳಗೆ ಏನಿದ್ದುಪ್ಪ ಅಂತಂದ್ರ ರೊಟ್ಟಿ ಕಾಣಾಕತ್ತಿದ್ದು. ಏನ? ಪೇಪರ್ನೊಳಗ ರೊಟ್ಟಿ ಕಾಣಾಕತ್ತಿದ್ದು. ಕೂಸು ಗಪ್ಪ 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 ಪೇಪರ್ ತಿನ್ನಾಕತ್ತೀರಿ. ಅವ್ವ ರೊಟ್ಟಿದಾವ ಇಲ್ಲಿ, ಅವ್ವ ರೊಟ್ಟಿದಾವ, ಅದಕ್ಕೆ ಗೊತ್ತಿಲ್ಲದ ಹಾಳಿ. ಏನ್ರಿ? ಆ ಕೂಸಿಗೆ ಗೊತ್ತಿಲ್ಲ. ಆ ಕೂಸಿಗೆ ಏನು ಕಾಣಾಕತ್ತೈತಿ? ರೊಟ್ಟಿ ಕಾಣಾಕತ್ತೈತಿ. ಏ ಯವ್ವ, ಆ ತಾಯಿ ಅಂತಾಳ, ಹೋಗಿ ಪಡ 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 ಮಗಳನ್ನ ಬಡಿತಾಳ. ವಿಚಾರ ಮಾಡ್ಕೊಡ್ರಿ, ಯಾಕೆ ಬಡಿತಾಳ ಅಂತಂದ್ರ ತಾಯಿಗೆ ಸಂಕಟ ಆಗಾಕತ್ತತಿ. ಆ ಸಂಕಟ ಯಾರ ಮುಂದೆ ಹೇಳೋದು? ಮಗಳ ಪೇಪರ್ ತಿನ್ನಾಕತ್ತತಿ. ಪೇಪರ್ ತಿನ್ನಬೇಡ ಅಂತೇಳಿ ಮಗಳನ್ನ ಹೋಗಿ ಬಡಿಯಾಕತ್ತಾಳ. ಯವ್ವ ರೊಟ್ಟಿನ ತಿನ್ಬೇಡ ಅನ್ನಕತ್ತಿ. ರೊಟ್ಟಿ ಅಲ್ಲ ಮಗಳ, ಪೇಪರ್ ಐತಿ, ಪೇಪರ್ನಾಗ ಚಿತ್ರ ಐತಿ. ಯವ್ವ ಇದು ರೊಟ್ಟಿನ ಅಂತೇಳಿ ಆ ಹಳಿ ಬಾಯಾಗ ಹಾಕೋತತಿ. ಅತ್ತ ಮಗಳನ್ನ ಬಡಿತಾಳ, ಐತಿ ಎದಿಯನ್ನು ಬಡ್ಕೋತ. ಎದ್ರ ಸಲುವಾಗಿರಿ? ಎದ್ರ ಸಲುವಾಗಿ? 1 ಹೊತ್ತು ತುತ್ತ ಅನ್ನದ ಸಲುವಾಗಿ. ಇದನ್ನ ನೋಡಿರ್ತಕ್ಕಂತ ಇಬ್ರು ಶರಣ ದಂಪತಿಗಳು ಹೇಳ್ತಾರೆ, ಈ ಸೌಭಾಗ್ಯ ಜಗತ್ತಿನ ಮೇಲೆ, ಭೂಮಿ ಮೇಲೆ ಯಾವ ತಾಯಿ ಮಕ್ಕಳಿಗೂ ಬರಬಾರ್ದು. ಬರ್ಬೇಕೇನ್ರಿಪ್ಪ? ಬರ್ಬೇಕೇನ್ರಿಪ್ಪ?
ಅವಾಗ ಆ ಇಬ್ರು ಶರಣ ದಂಪತಿಗಳು ಹೆಂಗಿದ್ರು ಅಂತಂದ್ರ ಈ ಪ್ರಸಾದವನ್ನ ಎಷ್ಟೋ ಜನ ಅಂತಿರ್ತಾರ, ಮನೆಯೊಳಗ ತಾವು ಮಾಡ್ತಿರ್ತೀರಿ, ಆ ಪಡ ಪಡ ಬಡಿತಿರ್ತಾಳ, ಅಕ್ಕಿಯು ಹೆಣೆ ಹನಿ ಬಡ್ಕೋತಿರ್ತಾಳ. ಅದನ್ನ ನೋಡಿರ್ತಕ್ಕಂತ ಆ ಶರಣ ದಂಪತಿಗಳು ಆ ತಾಯಿ ಓಡಿ ಬರ್ತಾಳ. ಯಾಕವ ಎದಕ್ ಬರ್ಯಾಕತಿ ಆ ಸಣ್ಣ ಕೂಸನ್ನ? ಇಲ್ರಿ, ಪೇಪರ್ದೊಳಗ ರೊಟ್ಟಿ ಚಿತ್ರ ಬಿದ್ದಿದ್ದಕ್ಕ 3-4 ದಿವಸ ಆತ, ನಮಗ ಯಾರು ಅನ್ನ ಕೊಟ್ಟಿಲ್ಲ, ಒಂದ್ ರೊಟ್ಟಿ ಕೊಟ್ಟಿಲ್ಲ. ನನ್ನ ಮಗಳು 12 ದಿವ್ಸಕ್ಕೆ ಸಾಯ್ತೈತೇನೋ. ಆ ರೊಟ್ಟಿ ಪೇಪರ್ನ್ಯಾಗ ಇದ್ದದನ್ನ ನೋಡಿ, ಪೇಪರ್ನ್ಯಾಗ ಚಿತ್ರ ಇದ್ದದನ್ನ ನೋಡಿ 7-8 ವರ್ಷದ ಮಗು ಅದನ್ನ ರೊಟ್ಟಿ ಅಂತ ತಿನ್ನಾಕತ್ತತಿ. ಇಂಥ ಸೌಭಾಗ್ಯದಕ್ಕೆ ಮಕ್ಕಳು ಬೇಕೇನ್ರಿ? ಇಂಥ ಸೌಭಾಗ್ಯಕ್ಕೆ ತಾಯಿ ಆಗ್ಬೇಕೇನು? ಸಾವಳಿಗೆಪ್ಪನಕ್ಕಿ ಏನ್ ಕೇಳಾಕತ್ತಿದ್ಲು, ಅಡವೆಪ್ಪನಕ್ಕಿನ ಏನ್ ಕೇಳಾಕತ್ತಿದ್ಲು ಅಂತಂದ್ರ, ಯಪ್ಪ ನಮಗ್ ಮುಂದಿನ ಮನ್ಯಾಗ ಭಿಕ್ಷಾ ಕೊಡಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಹೆಂಗಾರ ಮಾಡಿ ನಮಗ್ ಒಟ್ಟ ಏನಾರ ಕಡಿಕ ವಿಷ ತಗೋತೀನಿ ಅಂದ್ರ ಅದಕ್ಕೂ ರೊಕ್ಕಿಲ್ಲ ಅವ್ರ ಹತ್ರ. ಆ ತಾಯಿ ಅಂತೇಕ ವಿಷ ಕುಡಿತೇನೆ ಅಂದ್ರೆ ರೊಕ್ಕಿಲ್ಲ. ಎಲ್ಲರ ಪಟ್ನ ಹೋಗಿ ಏನಾರ ಸಾಯ್ತೇವಿ ಅನ್ನಕ ಹೋಗ ಧೈರ್ಯ ಸಾಲ್ವಲ್ತು. ನಾನ್ ಹೋಗಿ ಸಾಯ್ಬೋದುವ, ನೀವು ಸಾಯ್ತೇರಿ, ಹೌದಿಲ್? ನೀವು ಸಾಯ್ತೀರಿ, ಬಡತನ ಇರ್ಲಿ ಎಂತ ಕಷ್ಟ ಬರ್ಲಿ ನೀವು ಸಾಯ್ತೀರಿ. ಆದ್ರ ಮಕ್ಕಳನ್ನ ಕರ್ಕೊಂಡು ಸಾಯ್ತೀರೇನು? ನೀವೆಲ್ಲಾ ಶರಣ ಬಂಧುಗಳೇ ಹೇಳ್ತೇನೆ, ನಿಮಗೆ ಎಂತ ಪರಿಸ್ಥಿತಿ ಕೆಟ್ಟ ಬರ್ಲಿ, ಸಾಲಾಗ್ಲಿ ಸೋಲಾಗ್ಲಿ, ಹೊಲ ಮಾರುವಂತ ಸಮಯ ಬರ್ಲಿ, ಒಂದ್ ಏನಾರ ಕೆಟ್ಟ ಮಾಡಿ ಜೈಲಿಗೆ ಹೋಗುವಂತ ಸಮಯ ಬರ್ಲಿ, ಕಡಿಕ್ ನಿಮ್ಮ ಹಡದ ಮಗನ ಯಾರನಾರ ಕೂನ್ ಮಾಡ್ಲಿ, ಯಾರ್ದಾರ ಜೊತೆ ಜಗಳಾಡ್ಲಿ, ಏನ್ ಹೇಳ್ತೀರಿ? ನನ್ನ ಮಗ ಅಂತಾವ ಅಲ್ರಿಪ್ಪ, ನನ್ನ ಮಗನ ಬಿಡ್ರಿ, ನನ್ನ ಹಿಡ್ಕೊಂಡು ಹೋಗ್ರಿ ಅಂತಾರ ಇಲ್ಲಿ ನೀವೆಲ್ಲ. ಮಗನ್ ಹಿಡ್ಕೊಂಡ್ರ ಹೋಗ್ರಿ, ಆ ಮಗನ್ ಅಂತಾರೇನ್? ನನ್ನ ಮಗ ಅಂತಾವಲ್ಲ. ನೀವೆಲ್ಲ ಏನ್ ಹೇಳ್ತೀರಿ? ದೇವ್ರ ನಮಗ ಸಾವು ಕೊಡು, ನಮ್ಮ ಮಕ್ಕಳು ಬದುಕಲಿ ಅಂತ ಹೇಳ್ತೀರಿ. ಹಂಗಿದ್ದಾಗ ನಮ್ಮಿಬ್ಬರನ್ನು ಸಾಯಿಸು, ಬಾವಿ ಬೀಳಾಕ ಆಗ್ವಲ್ತು, ಏನಾರ ಮಾಡ್ಕೋತೇನಂತಂದ್ರ ರೊಕ್ಕಿಲ್ಲ. ಇದನ್ನ ನೋಡಿ ಆ ಇಬ್ರು ಶರಣ ದಂಪತಿಗಳು ಕಳ್ಳ ಮರಗದ್ಗಳೇನ ಆಕಿ ಹೆಣ್ಮಗಳು ಓಡಿ ಬಂದ್ಬಿಡ್ತಾಳ. ಎದಕ್ಕೆ ಬಡಿಯಾಕತಿ ಅವ? ಇಲ್ರಿ, 3-4 ದಿವಸ ಆತು, ನನ್ನ ಮಗಳ ರೊಟ್ಟಿ ಚಿತ್ರ ಅಂತೇಳಿ ಪೇಪರ್ ತಿನ್ನಾಕತ್ತತಿ, ಅದಕ್ಕೆ ಏನಾರು ತಿನ್ನಾಕ ಕೊಡಸು. ಯವ್ವ ಆದಿದ್ರ ನಾ ಯಾಕೆ ಮಗಳನ್ನ ಬಡಿತಿದ್ನಿ? ಆಕಿ ಮ್ಯಾಗ ಆಕಿ ನೋಡ್ತಾಳ, ಆಕಿ ಆ ಗಂಡನ ಕೈ ಒಳಗ ಆ ಪಾತ್ರೆಯನ್ನ ಕೊಡ್ತಾಳ. ಪ್ರಸಾದ ತುಂಬಿರ್ತಕ್ಕಂತ ಆ ಪಾತ್ರೆಯನ್ನ ಗಂಡನ ಕೈಯಾಗ ಕೊಟ್ಟು, ಕೊಳಗವನ್ನ ಗಂಡನ ಕೈಯಾಗ ಕೊಟ್ಟು ಬಿಡಿಸ್ಕೊತಿರ್ತಾಳ. ಅವಾಗ ಯಾಕ ಇಲ್ಲವ ತನ್ನದ ಸಲುವಾಗಿ ಹಿಂಗಾಗೈತಿ, ಹೌದಾ ಸಾವಳಿಗೆಪ್ಪ? ನಮ್ಮನ್ನ ಹಿಂಗ ಪರೀಕ್ಷೆ ಮಾಡಾಕತಿ. ಆಕಿ ಗಂಡಗೆ ಹೇಳ್ತಾನ, ತಗೊಂಡ್ ಬರ್ರಿ ಇಲ್ಲೇ. ಗಂಡನ ಕರಿತಾಳ, ಏನ ತಗೊಂಡ್ ಬರ್ರಿ. ಬಡ ಬಡ ಅದನ್ನ ಬಾಯಿ ತೆಗಿತಾಳ. ಆಕಿ ಗಂಡ ಅಂತಾನ, ಇದನ್ನ ಶಿವಲಿಂಗಪ್ಪಗ ಒಯ್ಯಾಕತಿ, ಅಡವೆ ಪಜ್ಜಿಗ ನೈವೇದ್ಯ ಐತೆ, ಭಕ್ತಿಲೆ ಮಾಡಿ ಗೋಡಂಬಿ ಹಾಕಿ, ತುಪ್ಪ ಹಾಕಿ, ದ್ರಾಕ್ಷಿ ಹಾಕಿ, ಬಹಳ ಭಕ್ತಿಲೆ ಮಾಡಿ ಶಿರಾ ಐತಿ, ಇದನ್ನ ಆ ಕೂಸಿಗೆ ಕೊಡ್ತಿ, ಭಿಕ್ಷುಕರಿಗೆ ಕೊಡ್ತಿ. ಗಂಡ ಬುದ್ಧಿ ಎಲ್ಲೈತೋ, ಬುಕಾಲೆಲ್ಲೈತೋ? ಶಿವಲಿಂಗಪ್ಪ ಅಡವೆಪ್ಪ ಪಜ್ಜ ಗುಡಿಯಾಗಿಲ್ಲೋ, ಯಾರ ಹಸದ ಬೀಳಾಕತ್ತಾರ, ಯಾರ ಬೇಕಂತೇಳಿ ನಮ್ಮ ಮನಿ ಮುಂದೆ ಬಂದ ಭಿಕ್ಷಾಂದೇಯಿ ಅಂತಾರ, ಅವ್ರಿಗೆ ನೀಡ್ಲಿಲ್ಲ ಅಂತಂದ್ರೆ ಯಾವ ಶಿವಲಿಂಗಪ್ಪಗ ಅಡವೆಪ್ಪಗ ತಿನಿಸ್ ಏನೋ ಉಪಯೋಗ ಇಲ್ಲೋ, ತಾಯಿಲ್ಲ ಅಂತೇಳಿ ಬೋಗುನಿ ಕಸ್ಕೋತಾಳ. ಕೊಳಗವನ್ನ ಕಸ್ಕೊಂಡು, ಅದಕ್ಕೆ ಹೇಳ್ತಾನ, ಜಗತ್ತಿನೊಳಗೆ ಎಲ್ಲದಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ತಾಯಿ ದೇವರು ಅನ್ನೋದು ಜಗತ್ತಿನಿಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತಿನ ದಿವಸ ನೋಡ್ರಿ, ನಾವು ಭೂತಾಯಿಗೆ ದೇವ್ರು ಯಾರಂತೇವಿ? ಭೂಮಿ ತಾಯಿ ಅಂತೇವಿ, ನೀರಿಗೆ ಗಂಗಾ ಮಾತೆ ಅಂತೇವಿ, ಸಿರಿ ಸಂಪತ್ತಿಗೆಲ್ಲ ಲಕ್ಷ್ಮಿ ಅಂತೇವಿ, ಲಕ್ಷ್ಮಣ್ ಅಂತೇವನ? ಹೌದಿಲ್ಲ? ಗಂಡನ ಕೈಯಾಗಿಂದ ಕೊಳಗ ಕಸ್ಕೊತಾಳ, ತೆಗಿತಾಳ, ಶಿವಲಿಂಗಪ್ಪ ಅಂತಾಳ, ಅಡವೆಪ್ಪ ಅಂತಾಳ, ಕೂಸನ್ನ ತಾ ಹಡದ ಮಗಳಂತೆ ಕರ್ಕೊಂಡು ತೊಡಿ ಮ್ಯಾಗ ಕುಂಡ್ರಿಸಿ ಶಿರಾ ತಿನ್ನಿಸ್ತಿರ್ತಾಳ. ಅಲ್ಲಿ ಅಡವೆಪ್ಪಜ್ಜ ಶಿವಲಿಂಗಪ್ಪ ಹೆಂಗಂತಂದ್ರ ತಾವ ಗದ್ದಿಗಾಗಿಂದ ಎದ್ದು ಬಂದ ಅಲ್ಲಿ ಮುಂದೆ ನಿಂತಿರ್ತಾರ. ಏನೈತೆ ಅದಕ್ಕೆ ಅವ್ರ ಇಬ್ಬರಿಗೂ ತಿನ್ನಿಸಿ ಗಂಡನ ಕಿಶೆದಾಗ ಕೈ ಹಾಕ್ತಾಳ. ಯಾಕ? ಸರಿ, ಯಾಕಂದ್ರ ಅಷ್ಟು ಪ್ರೇಮ ಇರ್ತಾರ. 12-13 ವರ್ಷದ ಸಂಸಾರ ಸರಿ ಅಂತೇಳಿ ಗಂಡನ ಕಿಶೆದಾಗಿನ ರೊಕ್ಕ ತಕ್ಕೊಂಡು ಆ ಹೆಣ್ಣು ಮಗಳ ಕೈಯಾಗ ಕೊಟ್ಟು, ಯವ್ವ ಎಲ್ಲೂ ಭಿಕ್ಷಾ ಬೇಡ, ಇಂಥ ಊರಿಗೆ ಹೋಗು, ಆ ಕಟ್ಟಿ ಮ್ಯಾಗ ಕುಂಡ್ರು, ನಾವು ಅಡವೆಪ್ಪಜ್ಜಿಗೆ ಹೋಗಿ ಬರ್ತೇವಿ, ಶಿವಲಿಂಗಪ್ಪಗೆ ಹೋಗಿ ಬರ್ತೇವಿ ಅಂತೇಳಿ ಅವ್ರ ಕೈಯಾಗ ರೊಕ್ಕ ಕೊಟ್ಟು ಒಂದು ಮೋಟ್ರು ತರೀವಿ. ಅವಾಗಿನ ಟೈಮ್ನಾಗ ಮೋಟ್ರು ಇರ್ಲಿಲ್ಲ,
ಒಂದು ಟಾಂಗ ತರಿವಿ ಅವ್ರ ಇಬ್ಬರನ್ನ ಕುಂಡ್ರಿಸಿ ಇಂಥ ಊರಾಗ ನಮ್ಮ ಮನೆಗೆ ಜಗಲಿ ಮ್ಯಾಗ ಬಿಡವ್ರನ್ನ ಅಂತೇಳಿ ಕಳಿಸಿ ಇಬ್ರು ಗಂಡ ಅಂತೆ ಬಂದು ಶಿವಲಿಂಗಪ್ಪಗೆ ಬೇಡ್ಕೊಂಡು ಆ ಪ್ರಸಾದವನ್ನು ಯಥಾ ಪೂಜಾ ಮಾಡಿ ಎಲ್ಲರಿಗೂ ಹಂಚ್ತಾರ. ಹಂಚಿ ಹೇಳ್ತೇನ್ರಿ, ಯಾರ ಭಕ್ತಿಯಿಂದ ನಡ್ಕೋತೀರಿ, ನೀವು ಅಡವಿ ಸಿದ್ದೇಶ್ವರ ಆಗಿರ್ಬೋದು, ಸಾವಳಿಗೆಯ ಶಿವಲಿಂಗೇಶ್ವರ ಆಗಿರ್ಬೋದು, ನೀವೇನಾರ ಸಾಮಾನ್ಯರಂತ ತಿಳ್ಕೊಂಡಿರ್ಬೋದು. ಮಹಾನ್ ತಪಸ್ವಿಗಳವರು 1 ವರ್ಷ 2 ವರ್ಷ ಅಥವಾ ನಿಮ್ಮಂಗ 50 ವರ್ಷ 100 ವರ್ಷ ಬದುಕಿರ್ತಕ್ಕಂಥವ್ರಲ್ಲ, 700 800 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಶಿವಯೋಗಿಗಳವರು. ಇಬ್ರು ಗಂಡ ಹೆಂಡತಿ ಬರ್ತಾರ, ಅಂಗಳ ಕಸ ಹೊಡಗ್ತಾರ, ಮತ್ತ ನೀರ್ ಹಾಕ್ತಾರ, ಪೂಜೆ ಮಾಡ್ತಾರ. ಆ ಪ್ರಸಾದ ನೈವೇದ್ಯ ಆಗ್ಬಿಟ್ಟಿರ್ತತಿ. ಇಬ್ರು ಅಡವಪ್ಪಜ್ಜು ಉಂಡ್ರಿತಾನ, ಸಾವಳಿಗಪ್ಪ ಉಂಡ್ರಿತಾನ. ಉಳ್ದತನ ಏನ್ ಮಾಡ್ತಾರ, ಗಂಡ ಹೇಳ್ತಾನ ನೈವೇದ್ಯ ತೋರಿಸ್ಬೇಡ, ಎಂಜಲ ಆಗೈತಿದ ಅಂತ. ಯಾವ್ದು ಎಂಜಲಲ್ಲೋ ಗಂಡಿಗೆ ಹೇಳ್ತಾಳ. ಬಾಳ ಪ್ರೇಮ ಇರ್ತಾರ, ನಿಮ್ ಮನೆಯೊಳಗೂ ಮಾತಾಡ್ತೀರಿ ಹೌದಿಲ್ಲ? ಈಗೆಲ್ಲ ಗಂಡನ ಹೆಸರು ಕರೀತಾರ, ಅವಾಗೆಲ್ಲ ಕರಿತಿರ್ಕಿಲ್ಲ, ಮಾಡ್ತಿದ್ರು. ಗಂಡನ್ ಕರೀದಾರ, ನಿಮ್ಮ ಅಜ್ಜನ್ ಕರಿ, ನಿಮ್ ಕಾಕನ್ ಕರಿ. ಈಗಂತ ಏನಿಲ್ಲ, ಎಲ್ಲದನ ಕಲ್ಯ ಕರಿ, ಅವನು ಮಲ್ಯ ಕರಿ, ರಮ್ಯಾ ಕರಿ. ಅವ್ ರಮೇಶ್ ಅಂತ ಇರ್ತತಿ, ಕೈಯಾಗ ಸಿಕ್ಕ ರಮ್ಯಾ ಆಗ್ಬಿಟ್ಟಿರ್ತಾನ ಹೌದಿಲ್ಲ? ಹಿಂಗ ಅವಾಗ ಆಕಿ ಅಂತಾನ, ಆಕಿ ಗಂಡಗ ಯಾವ್ದು ಎಂಜಲ್ ಗಿಂಜಲ್ ಇಲ್ಲ, ಯಾವ್ದಿಲ್ಲ ಎಂಜಲ್ ಜಗತ್ನ್ಯಾಗ. ಆಕಳ ಹಾಲ ಪವಿತ್ರ ಅಂತ ಅಭಿಷೇಕ ಮಾಡ್ತೀರಿ, ಆಕಳ ಹಾಲು ಹಂಗ ಹಿಂಡ್ತತಾನ. ಆಕಳ ಮೊದ್ಲು ಕರಾ ಬಿಡ್ಬೇಕು ಹೌದಿಲ್? ಹೌದಿಲ್ರಿಪ್ಪ? ಎಲ್ಲಾ ರೈತರ ಆಕಳ ಹೋದ್ಗಳ ತರೋ ಬಿಡ್ತತಾನ. ಹೋದ್ಗಳ ನೆಟ್ಗ ಕೆಚ್ಚಲ್ದಾಗ ಹಾಕಿರ ನಿಮ್ಮನ್ನ ನೆಟ್ಗ ಕಚೇರಿ ಕಳಿಸ್ತದ, ಜಾಡಿಸಿ ಒದಿತೀರಿ ಹೌದಿಲ್? ಮೊದಲು ಏನ್ ಮಾಡ್ಬೇಕು? ಕರಾ ಬಿಡಬೇಕು. ಕರಾ ಉಂಡ ಮೇಲೆ ನೀವು ಹಿಂಡ್ಕೋಬೇಕು. ಹಾಲು ಯಾರು ಎಂಜಲ್ರಿ? ಹಾಲು ಕರುವಿನ ಎಂಜಲ ಹೌದಾ? ನಾವು ನೀರೆಲ್ಲ ಶುದ್ಧೀಕರಣ ಅಂತೇವಿ, ನೀರ್ ಯಾರು ಎಂಜಲ್ರಿ? ಮೀನಾ, ಮಸಳಿ, ಕಪ್ಪಿ ಅವೆಲ್ಲ ಎಲ್ಲಿರ್ತಾವ? ಅವೆಲ್ಲ ನಿಮ್ಮಂಗೇನ್ ಬೇರೆ ಬೇರೆ ಟಾಯ್ಲೆಟ್ ಬಾತ್ರೂಮ್ ಕಟ್ಟ್ಯಾವನ್ರಿ ನೀರಾಗ? ಬಾವಿಯಾಗ ಒಂದು ಕಪ್ ಇತ್ತಂದ್ರ ಅದನ್ನ ಬಾವಿ ಒಳಗ ಟಾಯ್ಲೆಟ್ ಬೇರೆ, ಬಚ್ಚಲ ಬೇರೆ ಏನಾರು ಮಾಡ್ತತನ್? ನೀರ್ ಯಾರು ಎಂಜಲ? ನೀರ್ ಕಪ್ಪಿ ಎಂಜಲ, ಮೀನಿನ ಎಂಜಲ, ಹಾವಿನ ಎಂಜಲ. ಅಂತಾದ ದೇವರಿಗೆ ಅಭಿಷೇಕ ಮಾಡ್ತೀರಿ, ಅವಾಗ ದೇವ್ರು ಎಲ್ಲಿರ್ತದ? ಗಪ್ಪ ಕುಂತಿರ್ತದಲ್ಲ. ಆ ಹಡದ ಅವರ ತಿಂದಾರ, ಇಬ್ರು ಯಾರು ತಿಂದಿಲ್ಲ ಅದನ್ನ. ಅಲ್ಲಿ ತಿಂದಿರ್ತಕ್ಕಂಥವ್ರು ಯಾರ ಅಂತಂದ್ರ ತಾಯಿ ಅಡವೆಪ್ಪಜ್ಜ. ಕೂಸ್ ಯಾರಂತಂದ್ರ ಸೈದಾಪುರದೊಳಗ ಭಕ್ತಿಯಿಂದ ನೆಲೆಸಿರ್ತಕ್ಕಂಥ ಸಾವಳಿಗಿ ಶಿವಲಿಂಗಪ್ಪ ಅಂತ ಹೇಳ್ತಾಳೆ. ಆ ರೀತಿ ಹೇಳಿರ್ತಕ್ಕಂಥ ಆಕಿ ಅದನ್ನ ನೈವೇದ್ಯ ಹಿಡಿತಾಳ. ನೈವೇದ್ಯ ಹಿಡ್ಕೊಂಡು ಎಲ್ಲರಿಗೂ ಕೊಡ್ತಾಳ. ಖಾಲಿ ಆದಗಳು ಒಂದಿಷ್ಟು ಉಳಿತೈತಿ, ತಗೋ ನೀನು ಆಗಂದ ಹೊತ್ಕೊಂಡು ಒಂದ್ ಹಸದಿ ಅಂತೇಳಿ ಗಂಡನ ಬಾಯಾಗ ಅರ್ಧ ತುತ್ತಿಡ್ತಾಳ. ಅರ್ಧ ತುತ್ತಿಟ್ಕೊಂಡು ಸಾವಳಿಗೆಪ್ಪ ಏನ್ ಮಾಡ್ತಿ ಮಾಡಪ್ಪ ಅಂತೇಳಿ ಮನಿಗ್ ಹೊಕ್ಕಾಳ. ಮನಿಗ್ ಹೋಗಿ ಹೇಳ್ತೇನ್ರಿ, ಯಾರ ಭಕ್ತಿಯಿಂದ ದುಡಿತೀರಿ, ಯಾರ ನಿಷ್ಠೆಯಿಂದ ದುಡಿತೀರಿ, ಯಾರ ಇನ್ನೊಬ್ರು ಮನಿ ಹಾಳಾಗಬಾರ್ದು, ಇನ್ನೊಬ್ರು ಸಂಸಾರ ಹಾಳ ಮಾಡದ ಯಾರ ಭಕ್ತಿಯಿಂದ ದುಡಿತೀರಿ, ಯಾರ ಸೇವಾ ಮಾಡ್ತೀರಿ, ಅವ್ರ ಮನಿ ಒಳಗ ಸದಾ ಕಾಲ ಯಾರು ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಡವೆಪ್ಪಜ್ಜ ಸಾವಳಿಗೆಪ್ಪ ನಿಮ್ ಮನಿ ದೀಪವಾಗಿ ನೆಕ್ಕಿ ಇರ್ತಾನ. 3 ದಿವಸ ಆಗಿರ್ತತ್ರಿ. 12-13 ವರ್ಷ ದುಡ್ಕೊಂಡ್ರು ಫಲ ಕೊಡದೆ ಇರ್ತಕ್ಕಂಥವ್ನು 3 ದಿವ್ಸಕ್ಕ ತಾಯಿ ವಾಂತಿ ಮಾಡಕ್ ಚಾಲೂ ಮಾಡ್ತಾಳ. ಬಾಜುಕ್ಕೆಲ್ಲ ಅವಾಗೆಲ್ಲ ಡಾಕ್ಟರ್ಗಳು ಕಡಿಮೆ, ಆಯಿಗಳು ಇರ್ತಿದ್ರು. ಅವರೆಲ್ಲ ಬಂದಂತಿದ್ರು. ಅವ್ ಗಂಡ ಓಡೋಕ್ಕಾನ, ಮತ್ತಿರಾಕ್ ಒಂದು ಹೆಂಡತಿ ಮಕ್ಕಳೆಲ್ಲ ಮರಿಲಿ, ಇದು ಹೋತಂದ್ರ ಪರದೇಶಕ್ಕೆ ಅಂತೇಳಿ ಏನಾತು ನನ್ನ ಹೆಂಡತಿಗಂತೇಳಿ ಮತ್ತೆಲ್ಲ ಕಾಜಿ. ಈಗೆಲ್ಲ ನಿಮ್ ಮ್ಯಾಗ ಏನ್ ಕಾಜಿ ಇಲ್ಲ, ಈಗೆಲ್ಲ ಆಧಾರ್ ಕಾರ್ಡ್ ಆದಾಗಿಂದ ಕಾಜಿ ಹೋಗ್ಬಿಟ್ಟದ. ಆಧಾರ್ ಕಾರ್ಡ್ ಆದ್ಗಳು ಅದನ್ನ ತೋರ್ಸೋದೈತಿ, ಗಾಡಿ ಹತ್ತೋದೈತಿ, ತೋರ್ಸೋದೈತಿ, ಗಾಡಿ ಹತ್ತೋದು. ಗಂಡುಗಳು ಎಟ್ ಜಗೋದ್ ನಿಮ್ಮ ಒಪ್ಪು ಸಾಗೆ ಐತಿ. ಯಾತರ ಹೋಗ್ಲಿ, ಅದು ಆಧಾರ್ ಕಾರ್ಡರ ಬಂದಾಗ್ಲಿ ಹೋಗೋದರ ಬಂದಾಗ್ಲಿ ಅಂತ ಹೋಗ್ತಾಳ. ಬಾಜು ಒಂದು ಮುದುಕಿ ಕರ್ಕೊಂಡ್ ಬರ್ತಾನ ಓಡಿ. ಅವ್ ಬಂದ್ಗಳ ಹೇಳ್ತಾನ, ಏ ಶರಣಪ್ಪ, ಏ ಶರಣಪ್ಪ, ನಿನ್ನ ಮನಿಗೆ ಸಾವಳಿಗೆ ಶಿವಲಿಂಗಪ್ಪ ಬರಾಕತಾನು ಅಂತ ಹೇಳ್ಬಿಡ್ತತಿ ಮುದುಕಿಗೆ. ಅವನ್ ತಿಳಿದಿಲ್ಲ ಲಗುಟ್ನ. ಆಕಿ
ಅಲ್ಲೇ ನಗತಿರ್ತಾಳ. ಮತ್ತೆ ನಕ್ಕೆ ಅತ್ತ ಈಗೇನ ಹಿಂಗ್ ಓಡಿ ತಪ್ಕೋದದು ಏನಿಲ್ಲ ಅವಾಗ. ಯಾಕೆಲ್ಲೇ ನಗ್ತಿರ್ತಾಳ, ಈಕೆ ಯಾಕೆ ನಗಾಕತ್ತಾಳ, ಈಕಿಗೆ ಏನಾರ ಆಗೈತಂತ ನಾ ಬಡ್ಕೊಳಕತ್ತೇನಿ. ಅವಾಗ ಹೇಳ್ತಾಳ, ಏ ಹುಚ್ಚ ಶರಣ, ನಿನ್ ಹೆಂಡತಿ ಹೊಟ್ಟಿಲಿ ಅದಾಳು ಅಂದ್ಗಳು ಅವಂಗ ಎಂತ ಖುಷಿ ಆಕೈತಂತಂದ್ರೆ ಇವತ್ತಿನ ಜಗತ್ತಿನಾಗ ಏನಿದ್ರು ಖುಷಿ ಆಕೈತೆ ಬರ್ತೈತೆ ಗೊತ್ತಿಲ್ಲ. ಏ ಸಾವಳಿಗೆಪ್ಪ, ಏಡ್ವೆಪ್ಪಜ್ಜ, ಕಡಿಕು ಕಣ್ಣು ತೆಗದಿಲ್ಲೋ ಅಂತೇಳಿ ಆ ಮುದುಕಿ ಬರೀ ಚಲೋ ಐತೆ ಅನ್ನೋದಕ್ಕೆ ಆಕೆಗೆ ಒಂದ್ ತೊಲಿ ಬಂಗಾರ ಕೊಟ್ಟು ಕಳಿಸ್ತಾಳೆ. ಈಕಿ ಬರೀ ಪ್ರೆಗ್ನೆಂಟ್ ಅದಾಳ, ಬಸರ್ ಅದಾಳ ಅಂತ. ಹಂಗ ಯಾರು ಭಕ್ತಿಯಿಂದ ಯಾರ ಸೇವೆಯನ್ನ ಮಾಡ್ತೀರಿ, ಯಾಕಂದ್ರೆ ಸೈದಾಪುರ ಭಕ್ತರು ತಾವೆಲ್ಲರೂ ಬಹಳ ಭಕ್ತಿವಂತರದೇರಿ, ಶ್ರದ್ಧಾವಂತರದೇರಿ, ದಾನಿಗಳದೇರಿ. ಯಾಕಂದ್ರೆ ಈ ದೊಡ್ಡ ಕಾರ್ಯಕ್ರಮ ಆಗ್ಬೇಕಂದ್ರ ಹಂಗ ಆಗಂಗಿಲ್ಲ. ಅನ್ನ ದಾಸೋಹ ಆಗಿರ್ಬೋದು, ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳಾಗ್ತತಿ. ಇದಕ್ಕೆ ದೇಣಿಗೆ ಕೊಡೋರಾಗಿರ್ಬೋದು, ತಾಯಂದ್ರೆಲ್ಲ ಬಸವ ಬುತ್ತಿಯನ್ನ ಬಹಳ ಚಂದ ಮಾಡಿದ್ರಿ ಅಂತೇಳಿ ಮೊನ್ನೆಲ್ಲ ಕಮಿಟಿಯವ್ರು ಇವತ್ತೆಲ್ಲ ಹಿರಿಯರು ಬಂದಿದ್ರು ಮಠಕ್ಕೆ. ಸಾಯಂಕಾಲ ಯಾವಾಗ ಬರ್ತೀರಿ, ಇವತ್ ಬರ್ತೇನ್ರಿಪ್ಪ ಅಂತ ಹೇಳಿದೆ. ಯಾಕಂದ್ರೆ ನನಗೂ 25 ದಿವಸ ಒಳಗ್ ಕುಂತು 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 ಒಂಥರ ಆಗಿತ್ತು. ಯಾವಾಗ ನಿಮ್ ಓದ್ತಿ ನಾ ನೋಡ್ತೀನೋ, ನೀವು ನೋಡಿ ಏನಂತೀರೋ ಅನ್ನೋದು ಇತ್ತು ತಲೆಯಾಗ. ಇನ್ನೂ ಪುಣ್ಯಕ್ಕೆ ಏನು ಅಂದಿಲ್ಲ, ಒಬ್ಬೊಂದು ವರ್ಷ ಏನಾರ ಅಂತಾರೆ, ನೀವೇನು ಬಿಡೋದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಜಾತ್ರೆ ಹಂಗ ನಡೆಯಂಗಿಲ್ಲ, ಬಹಳ ವಿಜೃಂಭಣೆಯಿಂದ ನಡಿಬೇಕಂದ್ರೆ ಬಹಳ ಖರ್ಚು ಇರ್ತದ. ಅದಕ್ಕೆಲ್ಲ ಸೈದಾಪುರ ಭಕ್ತರು ಬಹಳ ಗಟ್ಟಿದೇರಿ, ನೀವು ಬಹಳ ಗಟ್ಟಿಯದ್ರಿ, ದಾನವಂತರದಿರಿ, ಯುವಕರೆಲ್ಲ ಬಹಳ ದಿಟ್ರು. ಎಲ್ಲವನ್ನ ನಾವು ಮಾಡ್ತೇವೆ, ಅಜ್ಜನ ಜಾತ್ರೆ ಚಂದ ಆಗ್ಲಿ ಅಂತೇಳಿ ಫೋನ್ಗಳನ್ನ ಬಿಟ್ಟಿರಿ, ತಮ್ಮ ಎಲ್ಲಾ ಇವುಗಳನ್ನ ಬಿಟ್ಟು ಅಜ್ಜನ ಜಾತ್ರೆ ಒಳಗೆ ಪಾಲ್ಗೊಂಡಿರ್ತಕ್ಕಂಥದ್ದು, ಭಕ್ತಿಯಿಂದ ನಡೀತಕ್ಕಂಥದ್ದು ಯಾವ್ದಾರ ಇದ್ರ ನಮ್ಮ ಸೈದಾಪುರ ಶ್ರೀ ಶಿವಲಿಂಗೇಶ್ವರ ಜಾತ್ರೆ ಅನ್ನೋದನ್ನ ಈ ಸಮಯದಲ್ಲಿ ಹೇಳ್ತಾ, ಈಗಾಗಲೇ ನಾನೇ ಬಹಳ ಹೊತ್ತು ಮಾತಾಡಿದ್ನಿ, ಇನ್ನೂ ಪೂಜ್ಯರ ಆಶೀರ್ವಾದ ಅದೇ. ಅದಕ್ಕಾಗಿ ಈ ಜಾತ್ರೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ನಿಜ ಗ್ರಾಮದ ಸದ್ಭಕ್ತರಿಗೂ ಕೂಡ, ಹಾಗೂ ಈ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳೇ, ಶರಣ ಬಂಧುಗಳೇ, ಹಾಗೂ ಸೇವೆಯನ್ನ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಅಡವಿ ಸಿದ್ದೇಶ್ವರರು ಶಿವಲಿಂಗೇಶ್ವರ ಆರೋಗ್ಯವನ್ನ, ಆಯುಷ್ಯನ್ನ, ಸಂಪತ್ತನ್ನ ಮತ್ತ ಸದಾ ಕಾಲ ನಿಮ್ಮ ಮನೆಯೊಳಗ ಆ ಶಿವಲಿಂಗೇಶ್ವರ ಅಡವಿ ಸಿದ್ದೇಶ್ವರ ಜ್ಯೋತಿ ಸದಾ ಬೆಳಗಲಿ.